ಅಗ್ನಿರ್ನ ಚಾಕ್ರಿಯಃ. ಬೇರೆ ಏನೋ ಓದ್ತೀರಾ? ಹರೇ ಕೃಷ್ಣ ಗುರುಜಿ. ಶ್ಲೋಕ 1. ಶ್ರೀ ಭಗವಾನ್ ವಾಚ ಅನಾಶ್ರಿತಂ ಕರ್ಮ ಪರಂ ಕಾರ್ಯಂ ಕರ್ಮ ಕರೋತಿ ಯಃ ನ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚಾಕ್ರಿಯಃ. ಅನುವಾದ ಬಂತೇನು? ಓದಿ ಪ್ರಭು. ನಾಲ್ಕು ಶ್ಲೋಕ. ಪ್ರಭು ಅನುವಾದ ಓದಿ. ಆವತ್ತು ಭಾವಾರ್ಥ ಅನುವಾದ. ದೇವೋತ್ತಮ ಪರಮಪುರುಷನು ಹೇಳಿದನು, ಕರ್ಮ ಫಲಕ್ಕೆ ಅಂಟಿಕೊಳ್ಳದೆ ತಾನು ಮಾಡಬೇಕಾದ ಕರ್ಮವನ್ನು ಮಾಡುವವನೇ ಸನ್ಯಾಸಿ. ಅವನೇ ನಿಜವಾದ ಅನುಭಾವಿ. ಅಗ್ನಿಯನ್ನು ವರ್ತಿಸದೆ ಕರ್ತವ್ಯವನ್ನು ಮಾಡದಿರುವವನು ಸನ್ಯಾಸಿ ಅಲ್ಲ, ಯೋಗಿಯೂ ಅಲ್ಲ. ಭಾವಾರ್ಥ. ಈ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಪದ್ಧತಿಯು ಮನಸ್ಸನ್ನು, ಇಂದ್ರಿಯಗಳನ್ನು ನಿಯಂತ್ರಿಸಲು ಒಂದು ಸಾಧನ ಎಂದು ಭಗವಂತನು ವಿವರಿಸುತ್ತಾನೆ. ಆದರೆ ಸಾಮಾನ್ಯ ಜನರಿಗೆ, ಅದರಲ್ಲಿಯೂ ಕಲಿಯುಗದಲ್ಲಿ ಇದನ್ನು ಅನುಷ್ಠಾನ ಮಾಡುವುದು ಬಹಳ ಕಷ್ಟ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಆಶ್ರಯಿಸಬೇಕೆಂದು ಈ ಅಧ್ಯಾಯದಲ್ಲಿ ಹೇಳಿದ್ದರೂ ಯೋಗವು ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಉತ್ತಮ ಎಂದು ಭಗವಂತನು ಒತ್ತಿ ಹೇಳುತ್ತಾನೆ. ಜಗತ್ತಿನಲ್ಲಿ ಪ್ರತಿಯೊಬ್ಬನು ತನ್ನ ಸಂಸಾರ, ಅದರ ಸಾಮಾನು ಸರಂಜಾಮು ಇವನ್ನು ಪೋಷಿಸಿಕೊಂಡು ಬರಲು ಕೆಲಸ ಮಾಡುತ್ತಾನೆ. ಕೇಂದ್ರೀಕೃತವಾದ ಅಥವಾ ವಿಸ್ತೃತವಾದ ಸ್ವಾರ್ಥ ಮತ್ತು ವೈಯಕ್ತಿಕ ಭೋಗ ಇಲ್ಲದೆ ಯಾರೂ ಕೆಲಸ ಮಾಡುವುದಿಲ್ಲ. ಪರಾಪೇಕ್ಷೆಯಿಂದ ಕರ್ಮ ಮಾಡದೆ ಕೇವಲ ಕೃಷ್ಣ ಪ್ರಜ್ಞೆಯಿಂದ ಕರ್ಮ ನಿರತನಾಗುವುದೇ ಪರಿಪೂರ್ಣತೆ ಅಳತೆಗೋಲು. ಎಲ್ಲರೂ ಸಹಜ ಸ್ಥಿತಿಯಲ್ಲಿ ಪರಮ ಪ್ರಭುವಿನ ವಿಭಿನ್ನ ಅಂಶಗಳು. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವುದು ಪ್ರತಿಯೊಬ್ಬ ಜೀವಿಯ ಕರ್ತವ್ಯ. ದೇಹದ ಭಾಗಗಳು ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ. ದೇಹದ ಅಂಗಾಂಗಗಳು ಸ್ವಂತ ತೃಪ್ತಿಗಾಗಿ ಕೆಲಸ ಮಾಡುವುದಿಲ್ಲ, ಇಡೀ ದೇಹದ ತೃಪ್ತಿಗಾಗಿ ಕೆಲಸ ಮಾಡುತ್ತವೆ. ಹಾಗೆಯೇ ವೈಯಕ್ತಿಕ ತೃಪ್ತಿಗಾಗಿ ಅಲ್ಲದೆ ಪರಮ ಪುರುಷನಿಗಾಗಿ ದುಡಿಯುವ ಜೀವಿಯೇ ಪರಿಪೂರ್ಣ ಸನ್ಯಾಸಿ, ಪರಿಪೂರ್ಣ ಯೋಗಿ. ಕೆಲವೊಮ್ಮೆ ಸನ್ಯಾಸಿಗಳು ತಾವು ಎಲ್ಲ ಐಹಿಕ ಕರ್ತವ್ಯಗಳಿಂದಲೂ ಬಿಡುಗಡೆಯಾಗಿದ್ದೇವೆ ಎಂದು ಕೃತಕವಾಗಿ ಭಾವಿಸುತ್ತಾರೆ. ಅಗ್ನಿಹೋತ್ರವನ್ನು ಬಿಟ್ಟು ಬಿಡುತ್ತಾರೆ. ಆದರೆ ವಾಸ್ತವವಾಗಿ ಅವರು ಸ್ವಾರ್ಥಿಗಳು, ಏಕೆಂದರೆ ಅವರ ಗುರಿಯು ನಿರಾಕಾರ ಬ್ರಹ್ಮನೊಂದಿಗೆ ಒಂದಾಗುವುದು. ಇಂಥ ಬಯಕೆಯು ಯಾವುದೇ ಐಹಿಕ ಬಯಕೆಗಿಂತ ಹಿರಿಯದು. ಆದರೂ ಇದರಲ್ಲಿ ಸ್ವಾರ್ಥವಿಲ್ಲದೆ ಇಲ್ಲ. ಇದೇ ರೀತಿಯಲ್ಲಿ ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿ ಕಣ್ಣುಗಳನ್ನು ಅರೆತೆರೆದು ಯೋಗಾಭ್ಯಾಸ ಮಾಡುವ ಹಠಯೋಗಿಯು ವ್ಯಕ್ತಿಗತವಾಗಿ ತೃಪ್ತಿಯನ್ನು ಬಯಸುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುವವನು ಸ್ವಾರ್ಥವಿಲ್ಲದೆ ಪರಮ ಪುರುಷನ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಕೃಷ್ಣ ಪ್ರಜ್ಞೆಯ ಮನುಷ್ಯನಿಗೆ ತನ್ನ ತೃಪ್ತಿಯ ಬಯಕೆ ಇಲ್ಲ. ಯಶಸ್ಸನ್ನು ತೀರ್ಮಾನಿಸಲು ಅವನ ಹೊರೆಗಲ್ಲು ಕೃಷ್ಣನ ತೃಪ್ತಿ. ಈ ರೀತಿಯಲ್ಲಿ ಆತನು ಪರಿಪೂರ್ಣ ಸನ್ಯಾಸಿ ಅಥವಾ ಪರಿಪೂರ್ಣ ಯೋಗಿ. ಅತ್ಯುನ್ನತ ಪರಿಪೂರ್ಣ ಸನ್ಯಾಸಿಗಳಾದ ಚೈತನ್ಯ ಮಹಾಪ್ರಭುಗಳು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ನಧನಂ ನ ಸುಂದರಿಂ ಕವಿತಾಂ ವಾ ಜಗದೀಶ ಕಾಮಯೇ ಮಮ ಜನ್ಮನೀಶ್ವರೇ ಭವತಾತ್ ಭಕ್ತಿರ್ ಹೈತುಕೀರ್ಪಯಿ. ಸರ್ವಶಕ್ತನಾದ ಭಗವಂತನೇ, ನನಗೆ ಧನ ಸಂಚಯದ ಆಸೆ ಇಲ್ಲ ಅಥವಾ ಸುಂದರಿಯೊಡನೆ ಸುಖಿಸುವ ಆಸೆ ಇಲ್ಲ. ನನಗೆ ಬಹುಮಂದಿ ಅನುಯಾಯಿಗಳು ಬೇಡ. ಜನ್ಮಾಂತರಗಳಿಗೂ ನನ್ನ ಜೀವನದಲ್ಲಿ ನಿನ್ನ ಭಕ್ತಿ ಸೇವೆಯ ಕಾರಣರಹಿತ ಕೃಪೆಯೊಂದೇ ನನಗೆ ಬೇಕಾಗುವುದು. ಹರೇ ಕೃಷ್ಣ. ಪ್ರಭು ಶ್ಲೋಕ 4 ಓದಿ ಪ್ರಭು. ಫುಲ್ 2, 3, 4. 2, 3, 4 ಅನುವಾದ. ಪಾಂಡುಪುತ್ರನಾದ ಅರ್ಜುನನೇ, ಯಾವುದನ್ನು ಸನ್ಯಾಸವೆಂದು ಕರೆಯುವರೋ ಅದೇ ಯೋಗ ಅಥವಾ ಪರಮ ಪ್ರಭುವಿನೊಂದಿಗೆ ಸಂಪರ್ಕವನ್ನು ಹೊಂದುವುದು ಎಂದು ತಿಳಿ. ಏಕೆಂದರೆ ಇಂದ್ರಿಯ ತೃಪ್ತಿಯ ಆಸೆಯನ್ನು ತ್ಯಾಗ ಮಾಡದಿದ್ದರೆ ಯಾರೂ ಯೋಗಿ ಆಗಲಾರರು. ಭಾವಾರ್ಥ. ನಿಜವಾದ ಸನ್ಯಾಸ ಯೋಗ ಅಥವಾ ಭಕ್ತಿ ಎಂದರೆ ಮನುಷ್ಯನು ಜೀವಿಯಾಗಿ ತನ್ನ ಸಹಜ ಸ್ವರೂಪವನ್ನು ತಿಳಿದುಕೊಂಡು ಅದಕ್ಕನುಗುಣವಾಗಿ ಕೆಲಸ ಮಾಡುವುದು ಎಂದರ್ಥ. ಜೀವಿಗೆ ಪ್ರತ್ಯೇಕ ಸ್ವತಂತ್ರ ವ್ಯಕ್ತಿತ್ವವಿಲ್ಲ. ಅವನು ಪರಮ ಪ್ರಭುವಿನ ತಟಸ್ಥ ಶಕ್ತಿ, ಐಹಿಕ ಶಕ್ತಿಯ ಬಲೆಗೆ ಸಿಲುಕಿದಾಗ ಅವನು ಬದ್ಧನಾಗುತ್ತಾನೆ. ಕೃಷ್ಣ ಪ್ರಜ್ಞೆ ಇದ್ದಾಗ ಅಥವಾ ಆಧ್ಯಾತ್ಮಿಕ ಚೈತನ್ಯದ ಅರಿವು ಇದ್ದಾಗ ಅವನು ತನ್ನ ನಿಜವಾದ ಮತ್ತು ಸಹಜವಾದ ಬದುಕಿನ ಸ್ಥಿತಿಯಲ್ಲಿರುತ್ತಾನೆ. ಆದ್ದರಿಂದ ಮನುಷ್ಯನಿಗೆ ಸಂಪೂರ್ಣ ಜ್ಞಾನವಿದ್ದಾಗ ಎಲ್ಲಾ ಐಹಿಕ ಇಂದ್ರಿಯ ತೃಪ್ತಿಯು ನಿಂತು ಹೋಗುತ್ತದೆ.
ಆತನು ಎಲ್ಲಾ ಇಂದ್ರಿಯ ತೃಪ್ತಿಯ ಕಾರ್ಯಗಳನ್ನು ತ್ಯಜಿಸುತ್ತಾನೆ. ಇಂದ್ರಿಯಗಳನ್ನು ಐಹಿಕ ಮೋಹದಿಂದ ತಡೆಯುವ ಎಲ್ಲಾ ಯೋಗಿಗಳು ಇದನ್ನು ಅನುಷ್ಠಾನ ಮಾಡುತ್ತಾರೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನಿಗೆ ಕೃಷ್ಣರಹಿತವಾದುದರಲ್ಲಿ ತನ್ನ ಇಂದ್ರಿಯಗಳನ್ನು ತೊಡಗಿಸುವ ಅವಕಾಶವೇ ಇರುವುದಿಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಏಕಕಾಲದಲ್ಲಿ ಸನ್ಯಾಸಿ ಮತ್ತು ಯೋಗಿ. ಜ್ಞಾನ ಮತ್ತು ಯೋಗ ಪ್ರಕ್ರಿಯೆಗಳಲ್ಲಿ ವಿಧಿಸಿರುವ ಪ್ರಕಾರ ಜ್ಞಾನ ಮತ್ತು ಇಂದ್ರಿಯ ನಿಗ್ರಹಗಳ ಉದ್ದೇಶವು ಕೃಷ್ಣ ಪ್ರಜ್ಞೆಯಲ್ಲಿ ತಂತಾನೆ ನೆರವೇರುತ್ತದೆ. ಮನುಷ್ಯನು ಸ್ವಾರ್ಥದ ಕ್ರಿಯೆಗಳನ್ನು ಬಿಟ್ಟು ಬಿಡಲು ಶಕ್ತನಾಗದಿದ್ದರೆ ಜ್ಞಾನ ಮತ್ತು ಯೋಗಗಳು ನಿರರ್ಥಕ. ಎಲ್ಲಾ ಸ್ವಾರ್ಥ ತೃಪ್ತಿಯನ್ನು ತ್ಯಜಿಸಿ ಪರಮ ಪ್ರಭುವನ್ನು ತೃಪ್ತಿಗೊಳಿಸಲು ಸಿದ್ಧವಾಗಿರುವುದೇ ಜೀವಿಯ ನಿಜವಾದ ಗುರಿ. ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಯಾವುದೇ ಬಗೆಯ ಸ್ವಂತ ಭೋಗದ ಆಸೆ ಇರುವುದಿಲ್ಲ. ಅವನು ಸದಾ ಕಾಲದಲ್ಲಿಯೂ ಪರಮ ಪ್ರಭುವನ್ನು ತೃಪ್ತಿಪಡಿಸುವುದರಲ್ಲಿ ನಿರತರಾಗಿರುತ್ತಾನೆ. ಪರಮೋನ್ನತ ಬಗ್ಗೆ ಏನೂ ತಿಳಿಯದವನು ಸ್ವಂತ ತೃಪ್ತಿಯಲ್ಲಿ ತೊಡಗಬೇಕಾಗುತ್ತದೆ. ಏಕೆಂದರೆ ಯಾರು ನಿಷ್ಕ್ರಿಯ ನೆಲೆಯಲ್ಲಿ ನಿಲ್ಲಲು ಸಾಧ್ಯವಿಲ್ಲ. ಕೃಷ್ಣ ಪ್ರಜ್ಞೆ ಅನುಷ್ಠಾನದಿಂದ ಎಲ್ಲಾ ಉದ್ದೇಶಗಳು ಪರಿಪೂರ್ಣವಾಗಿ ಈಡೇರುತ್ತವೆ. ಅನುವಾದ. ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ಹೊಸದಾಗಿ ದೀಕ್ಷೆ ಪಡೆದವನಿಗೆ ಕರ್ಮವೇ ಸಾಧನ ಎಂದು ಹೇಳಿದೆ. ಯೋಗ ಪದ್ಧತಿಯಲ್ಲಿ ಆಗಲೇ ಬಹು ಮುಂದುವರಿದವನಿಗೆ ಎಲ್ಲ ಐಹಿಕ ಕಾರ್ಯಗಳನ್ನು ನಿಲ್ಲಿಸುವುದೇ ಸಾಧನ ಎಂದು ಹೇಳಿದೆ. ಮನುಷ್ಯನು ಪರಮೋನ್ನತನೊಂದಿಗೆ ಸಂಬಂಧ ಪಡೆಯುವ ಪ್ರಕ್ರಿಯೆಯಲ್ಲಿ ಯೋಗವೆಂದು ಹೆಸರು. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸುವ ಏಣಿಗೆ ಇದನ್ನು ಹೋಲಿಸಬಹುದು. ಏಣಿಯು ಜೀವಿಯ ಅತ್ಯಂತ ಕೆಳಗಿನ ಐಹಿಕ ಸ್ಥಿತಿಯಿಂದ ಪ್ರಾರಂಭವಾಗಿ ಪರಿಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಆತ್ಮ ಸಾಕ್ಷಾತ್ಕಾರದವರೆಗೆ ಏರುತ್ತದೆ. ವಿವಿಧ ಎತ್ತರಗಳಿಗೆ ಅನುಗುಣವಾಗಿ ಈ ಏಣಿಯ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಹೆಸರುಗಳು ಉಂಟು. ಆದರೆ ಒಟ್ಟಾಗಿ ಇಡೀ ಏಣಿಗೆ ಯೋಗ ಎಂದು ಹೆಸರು. ಇದನ್ನು ಜ್ಞಾನಯೋಗ, ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ ಎಂದು ವಿಂಗಡಿಸಬಹುದು. ಏಣಿಯ ಪ್ರಾರಂಭವನ್ನು ಯೋಗ ಋಕ್ಷು ಹಂತವೆಂದು, ಅತ್ಯಂತ ಮೇಲಿನ ಮಟ್ಟವನ್ನು ಯೋಗಾರೂಢವೆಂದು ಕರೆಯುತ್ತಾರೆ. ಬದುಕಿನ ನಿಯಂತ್ರಕ ತತ್ವಗಳ ಮೂಲಕ ಮತ್ತು ವಿವಿಧ ಯೋಗಾಸನಗಳ ಮೂಲಕ ಧ್ಯಾನದಲ್ಲಿ ತೊಡಗಲು ಪ್ರಯತ್ನಿಸಬಹುದು. ಈ ಯೋಗಾಸನಗಳು ಸ್ವಲ್ಪ ಹೆಚ್ಚು ಕಡಿಮೆ ದೈಹಿಕ ವ್ಯಾಯಾಮಗಳೇ. ಅಷ್ಟಾಂಗ ಯೋಗ ಪದ್ಧತಿಯನ್ನು ಕುರಿತು ಹೇಳುವುದಾದರೆ ಇಂತಹ ಪ್ರಾರಂಭದ ಪ್ರಯತ್ನಗಳನ್ನು ಫಲಾಪೇಕ್ಷೆಯ ಐಹಿಕ ಕರ್ಮಗಳು ಎಂದು ಪರಿಗಣಿಸಲಾಗುತ್ತದೆ. ಇಂತಹ ಎಲ್ಲಾ ಕಾರ್ಯಗಳು ಇಂದ್ರಿಯ ನಿಯಂತ್ರಣಕ್ಕಾಗಿ ಪರಿಪೂರ್ಣ ಮಾನಸಿಕ ಸಮತೋಲನವನ್ನು ಸಾಧಿಸುವತ್ತ ಕರೆದೊಯ್ಯುತ್ತವೆ. ಧ್ಯಾನಾಭ್ಯಾಸದಲ್ಲಿ ಮನುಷ್ಯನು ಸಿದ್ಧಿ ಪಡೆದಾಗ ಅವನ ಮನಸ್ಸನ್ನು ಕಲಕುವ ಎಲ್ಲಾ ಕಾರ್ಯಗಳನ್ನು ನಿಲ್ಲಿಸುತ್ತಾನೆ. ಆದರೆ ಕೃಷ್ಣ ಪ್ರಜ್ಞೆಯ ಮನುಷ್ಯನು ಸದಾ ಕೃಷ್ಣನನ್ನೇ ಕುರಿತು ಚಿಂತಿಸುವುದರಿಂದ ಅವನು ಪ್ರಾರಂಭದಿಂದಲೇ ಧ್ಯಾನದ ನೆಲೆಯ ಮೇಲಿರುತ್ತಾನೆ. ಸದಾ ಕೃಷ್ಣ ಸೇವೆಯಲ್ಲಿ ನಿರತರಾಗಿರುವುದರಿಂದ ಎಲ್ಲಾ ಐಹಿಕ ಕಾರ್ಯಗಳನ್ನು ನಿಲ್ಲಿಸಿದ್ದಾನೆ ಎಂದು ಪರಿಗಣಿಸಲಾಗುತ್ತದೆ. ಅನುವಾದ. ಒಬ್ಬ ಮನುಷ್ಯನು ಎಲ್ಲಾ ಐಹಿಕ ಬಯಕೆಗಳನ್ನು ತ್ಯಜಿಸಬಹುದು. ಇಂದ್ರಿಯ ತೃಪ್ತಿಗಾಗಿ ಕರ್ಮ ಮಾಡದೆ ಫಲಾಪೇಕ್ಷೆ ಕರ್ಮದಲ್ಲಿ ತೊಡಗದೆ ಇರಬಹುದು. ಇಂಥ ಮನುಷ್ಯನನ್ನು ಯೋಗಾರೂಢ ಎಂದು ಹೇಳುತ್ತಾರೆ. ಭಾವಾರ್ಥ. ಮನುಷ್ಯನು ಭಗವಂತನ ಆಧ್ಯಾತ್ಮಿಕ ಪ್ರೇಮ ಪೂರ್ವಕ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗಿದ್ದಾಗ ಅವನು ತನ್ನಲ್ಲಿಯೇ ಸಂತೃಪ್ತನಾಗಿರುತ್ತಾನೆ. ಆದ್ದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲಾಗಲಿ ಕಾಮ್ಯ ಕರ್ಮದಲ್ಲಾಗಲಿ ತೊಡಗುವುದಿಲ್ಲ. ಇಲ್ಲವಾದರೆ ಮನುಷ್ಯನು ಕೆಲಸ ಮಾಡದೆ ಬದುಕಲು ಸಾಧ್ಯವಿಲ್ಲವಾದುದರಿಂದ ಆತನು ಇಂದ್ರಿಯ ತೃಪ್ತಿಯಲ್ಲೇ ತೊಡಗಬೇಕು. ಕೃಷ್ಣ ಪ್ರಜ್ಞೆ ಇಲ್ಲದಿದ್ದರೆ ಮನುಷ್ಯನು ಸದಾ ಸ್ವಾರ್ಥಪರ ಕಾರ್ಯಗಳಲ್ಲಿ ಅಥವಾ ವಿಸ್ಕೃತವಾದ ಸ್ವಾರ್ಥ ಕಾರ್ಯಗಳಲ್ಲಿ ತೊಡಗಬೇಕಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಮನುಷ್ಯನು ಎಲ್ಲವನ್ನೂ ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು. ಹೀಗೆ ಆತನು ಇಂದ್ರಿಯ ತೃಪ್ತಿಯಿಂದ ಸಂಪೂರ್ಣವಾಗಿ ನಿರ್ಲಿಪ್ತನಾಗಬಹುದು. ಇಂತಹ ಸಾಕ್ಷಾತ್ಕಾರವಿಲ್ಲದವನು ಯೋಗದ ಏಣಿಯ ಅತ್ಯುನ್ನತ ಮೆಟ್ಟಲಿಗೆ ಏರುವ ಮುನ್ನ ಐಹಿಕ ಬಯಕೆಗಳಿಂದ ತಪ್ಪಿಸಿಕೊಳ್ಳಲು ಯಾಂತ್ರಿಕವಾಗಿ ಪ್ರಯತ್ನಿಸಬೇಕಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಶತ ಕರ್ಮ ಪರಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಾಗ್ನಿ ಪಂಚಾಕ್ರಿಯ. ಇಲ್ಲಿ 6ನೇ ಅಧ್ಯಾಯ ಆರಂಭ ಆಗ್ತಾ ಇದೆ ಭಗವದ್ಗೀತೆದು. 5ನೇ ಅಧ್ಯಾಯದ್ದು ವಿಷಯ ಏನಿತ್ತಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ ಅಂತ. ಕರ್ಮಯೋಗ 3ನೇ ಅಧ್ಯಾಯದಲ್ಲಿ ಚರ್ಚೆ ಆಗಿತ್ತು. ಅಂದ್ರೆ ಒಬ್ಬ ವ್ಯಕ್ತಿ ಸರಿ ನಾನು ಶರೀರ ಅಲ್ಲ, ನಾನು ಆತ್ಮ ಇದ್ದೇನೆ, ಇದನ್ನ ತಿಳ್ಕೊಂಡ್ಮೇಲೆ ಮತ್ತೆ ಯಾಕೆ ಯುದ್ಧ ಮಾಡ್ಬೇಕು, ಯಾಕೆ ಅರ್ಜುನಿಗೆ ಯುದ್ಧ ಮಾಡ್ಬೇಕು, ಯಾಕೆ ಒಬ್ಬ ವ್ಯಕ್ತಿ ಹಿಂಗ್ ಮಾಡ್ಬೇಕು, ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದಕ್ಕೋಸ್ಕರ, ಆ ಪ್ರಶ್ನೆ ಉತ್ತರಕ್ಕೋಸ್ಕರ ಹರೇ ಕೃಷ್ಣ. ಯಾವ್ದು ಸಮಸ್ಯೆ ಇದಕ್ಕೂ ಸಾರಿ. ಆ ಪ್ರಶ್ನೆ ಉತ್ತರಕ್ಕೋಸ್ಕರ ಕರ್ಮಯೋಗದ ವಿಷಯದಲ್ಲಿ ಚರ್ಚೆ ಆಗಿತ್ತು. ಅದನ್ನ ನಾವು ವಿಸ್ತಾರವಾಗಿ ನೋಡಿದ್ದೇವೆ.
ಈಗ ಆ, ಸಾಮಾನ್ಯ ಜನರಿಗೆ ಕರ್ಮಯೋಗ ಬೇಕು. ಯಾಕೆ ಬೇಕು ಕರ್ಮಯೋಗ? ಆ, ಯಾಕಂದ್ರೆ ಕನಿಷ್ಠ ಹೊಟ್ಟೆಪಾಡಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡ್ಲೇಬೇಕು, ಕನಿಷ್ಠ ಬದುಕ್ಲಿಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡ್ಲೇಬೇಕು. ನಾವು ಕೃತಕವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ವಿ, ಎಲ್ಲವನ್ನು ತ್ಯಾಗ ಮಾಡಿದ್ವಿ, ಏನಾಗುತ್ತೆ? ಯಾರಿಗಾದ್ರೂ ನೆನಪಿದೆಯಾ? 3ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ? ಏನಾಗುತ್ತೆ? ನಾವು ಆರ್ಟಿಫಿಷಿಯಲ್ ಮಿಥ್ಯಾಚಾರಿಯಾಗಿ ಪರಿವರ್ತನೆ ಬರೀ ತೋರಿ ಮಿಥ್ಯಾಚಾರಿ ಆಗ್ತಾರೆ. ಹೌದು, ಬರೀ ತೋರಿಕೆಗೆ. ಎಷ್ಟೋ ಜನ ಸನ್ಯಾಸ ತಗೊಳ್ತಾರೆ, ಆದ್ರೆ ಸನ್ಯಾಸ ನಿಯಮಗಳನ್ನ ಪಾಲನೆ ಮಾಡ್ಲಿಕ್ಕೆ ಆಗಲ್ಲ, ಬರೀ ತೋರಿಕೆ ಆಗುತ್ತೆ, ಅದರಿಂದ ಅವ್ರ ಪತನೆ ಆಗುತ್ತೆ. ಅದಾಗಬಾರ್ದಂತ ಹೇಳಿ ಜನಸಾಮಾನ್ಯಕ್ಕೋಸ್ಕರ ಕರ್ಮಯೋಗ ಇರುತ್ತೆ. ನಿಮ್ಮ ಕರ್ಮಗಳನ್ನ ನಿಮ್ಮ ಧರ್ಮಾನುಸಾರವಾಗಿ ಮಾಡಿ ಅಂತ. ಮೊದಲು ಸಮಾಜದಲ್ಲಿ ಜನ ತಮ್ಮ ಸ್ವಧರ್ಮದಲ್ಲಿ ಸ್ಥಿತವಾಗಿರ್ಬೇಕು, ಅದು ಎಲ್ಲಕ್ಕಿಂತ ಮುಂಚಿನ ವ್ಯವಸ್ಥೆ. ಅದಾದ್ಮೇಲೆ ಅದರಲ್ಲಿ ಕೆಲವೊಂದ್ ಜನ ಏನ್ ಮಾಡ್ತಾರೆ, ಗಂಭೀರವಾಗಿರುವಂತವ್ರು ಜ್ಞಾನ ಯೋಗ ಪಾಲನೆ ಮಾಡ್ತಾರೆ, ಶಾಸ್ತ್ರ ಅಧ್ಯಯನ ಅಧಿಕ ಮಾಡ್ತಾರೆ, ಶ್ರವಣ ಜಾಸ್ತಿ ಮಾಡಿ ಜ್ಞಾನ ಅರ್ಜನೆ ಮಾಡ್ತಾರೆ. ಆ ಜ್ಞಾನವನ್ನು ಗಳಿಸಿರುವಂತ ಗಂಭೀರ ವ್ಯಕ್ತಿಗಳು ಕೃಷ್ಣ ಭಕ್ತಿಯಲ್ಲಿ ತೊಡಗ್ತಾರೆ. ಅವರ ಕರ್ಮಗಳನ್ನ ಕೃಷ್ಣ ಭಕ್ತಿನೇ ಅವ್ರ ಕರ್ಮ ಅಂತ ಮಾಡ್ತಾರೆ. ಇವರು ವಿಶೇಷವಾಗಿರುವಂತ ಜನ. ಇದು ಎಲ್ಲರೂ ಆ ಸ್ತರದಲ್ಲಿ ಬರಲ್ಲ. ಕೆಲವೊಂದು ವಿಶೇಷವಾಗಿರುವಂತ ಜನ ತಮ್ಮ ಕರ್ಮಗಳನ್ನ ಏನ್ ಮಾಡ್ತಾರೆ, ಕೃಷ್ಣ ಭಕ್ತಿಗೋಸ್ಕರ ಮಾಡ್ತಾರೆ, ಕೃಷ್ಣನ್ ಸೇವೆಗೋಸ್ಕರ ಮಾಡ್ತಾರೆ, ಹೊತ್ತು ಅದರಲ್ಲಿ ತಮ್ಮ ಸ್ವಾರ್ಥವನ್ನು ಇಟ್ಕೊಳ್ಳಲ್ಲ. ಆ ತರ ಜನ ಬಹಳ ದುರ್ಲಭ. ಅದು 5ನೇ ಅಧ್ಯಾಯದಲ್ಲಿ ಚರ್ಚೆ ಆಗಿದೆ. ಅವ್ರು ಏನ್ ಕರ್ತವ್ಯ, ಅವ್ರು ನೋಡಿದ್ರೆ ಅನ್ಸುತ್ತೆ ಸಾಮಾನ್ಯ ವ್ಯಕ್ತಿಗಳ ತರನೇ ಕೆಲಸ ಮಾಡ್ತಾ ಇದ್ದಾರೆ. ಇವರು ಊಟ ಮಾಡ್ತಾ ಇದ್ದಾರೆ, ಇವರು ನಿದ್ದೆ ಮಾಡ್ತಾ ಇದ್ದಾರೆ, ಇವರು ದುಡ್ಡು ಗಳಿಸ್ತಾ ಇದ್ದಾರೆ, ಇವರು ಹೊರಗಡೆ ಜನರ ಜೊತೆಗೆ ಸಂಪರ್ಕ ಇಟ್ಕೊಳ್ತಾ ಇದ್ದಾರೆ, ಎಲ್ಲ ಸಾಮಾನ್ಯ ಜನರ ಜೊತೆ ತರ ಮಾಡ್ತಾ ಇದ್ದಾರೆ. ಆದ್ರೆ ವಿಶೇಷ ಅವರಲ್ಲಿ ಏನಂದ್ರೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಒಳಗಡೆ ಕೃಷ್ಣನ್ ಧ್ಯಾನವನ್ನು ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದಕ್ಕೆ ಅಂತ ವ್ಯಕ್ತಿಗಳು ಕರ್ಮಯೋಗವನ್ನು ಕೃಷ್ಣ ಪತ್ನಿಯಲ್ಲಿ ಮಾಡ್ತಾರೆ. ಈಗ ಈ ತರ ಮಾಡ್ತಾ ಮಾಡ್ತಾ ಸ್ವಾಭಾವಿಕವಾಗಿ ಏನಾಗುತ್ತೆ, ಅದರ ಪರಿಣಾಮ ಏನಾಗುತ್ತೆ? 5ನೇ ಅಧ್ಯಾಯದ ಕೊನೆಗೆ ಪರಿಣಾಮವನ್ನು ಏನ್ ಹೇಳಿದ್ರು ಅವರು? ಯಾರಾದ್ರೂ ಹೇಳ್ಬೋದಾ? ಬೇರೆ ಯಾರಾದ್ರೂ ಹೇಳಿಕ್ ಪ್ರಯತ್ನ ಮಾಡಿ. ವಾಟ್ ಈಸ್ ದ ರಿಸಲ್ಟ್ ಆಫ್ ಕರ್ಮಯೋಗ ಆಕ್ಷನ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್? ಅಟ್ ದ ಎಂಡ್ ಆಫ್ 5th ಚಾಪ್ಟರ್ ವಿ ಡಿಸ್ಕಸ್ಡ್. 5ನೇ ಅಧ್ಯಾಯ ಕೊನೆಗೆ ನಾವು ಚರ್ಚೆ ಮಾಡಿದ್ವಿ, ಇದರ ಪರಿಣಾಮ ಏನು? ನೆನಪಿದೆಯಾ ಯಾರಿಗಾದ್ರು? ಪೀಸ್ ಫಾರ್ಮುಲಾ. ಅದಕ್ಕಿಂತ ಮುಂಚೆ ಪ್ರಭು, ಇಂದ್ರಿಯಗಳು ತಮ್ಮ ವಿಷಯದಲ್ಲಿ ಪ್ರವರ್ತಿಸುತ್ತಾ ಇರ್ತವೆ, ಆದ್ರೆ ಅದರಿಂದ ನಾನು ಜಿತೇಂದ್ರಿಯನಾದವನು ಬೇರೆ ಇದ್ದೀನಿ ಅಂತಂತೇಳಿ ಅವನಿಗೆ ಪ್ರಜ್ಞೆ ಬಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಅಂದ್ರೆ ಇಂದ್ರಿಯ ನಿಗ್ರಹ ಆಗುತ್ತೆ, ಅದರ ಪರಿಣಾಮ ಇಂದ್ರಿಯ ನಿಗ್ರಹ ಆಗುತ್ತೆ. ಇಂದ್ರಿಯ ನಿಗ್ರಹ ಆಗಿರೋ ಪರಿಣಾಮ ಏನಾಗುತ್ತೆ? ಒಬ್ಬ ವ್ಯಕ್ತಿ ವೈರಾಗ್ಯದ ಕಡೆ ಹೋಗ್ತಾನೆ, ಹೌದಲ್ವಾ? ಇದು ಪರಿಣಾಮ ಆಗ್ಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ ಮಾಡುವಂತ ವ್ಯಕ್ತಿಗೆ ಪರಿಣಾಮ ಇದು ಪ್ರಾಕೃತಿಕವಾಗಿ ಆಗ್ಬೇಕು, ಏನು ವೈರಾಗ್ಯ ಬರ್ಬೇಕು. ಆದ್ರೆ ಇವತ್ತಿನ ಸಮಾಜದಲ್ಲಿ ಅಷ್ಟು ಸರಳವಾಗಿ ವೈರಾಗ್ಯ ಬರ್ತಾ ಇಲ್ಲ. ಅದಕ್ಕೆ ಇವತ್ತಿನ ಸಮಾಜದಲ್ಲಿ ವಾನಪ್ರಸ್ಥ ಆಶ್ರಮ ಇಲ್ಲ, ಸನ್ಯಾಸ ಅಂತೂ ದೂರ ಬಿಟ್ಬಿಡಿ, ಸನ್ಯಾಸ ಅಂತೂ ಇಲ್ವೇ ಇಲ್ಲ, ವಾನಪ್ರಸ್ಥ ಆಶ್ರಮ ಕೂಡ ಇವತ್ತಿನ ಸಮಾಜದಲ್ಲಿ ಇಲ್ಲ. ಅದರ ಅರ್ಥ ಏನು? ಗಂಭೀರವಾಗಿ ನಿಜವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗ ನಡೀತಾ ಇದೆಯೋ ಇದು, ಅದನ್ನ ನಾವು ಸರಿ ಮಾಡ್ಬೇಕು, ಅದನ್ನ ವ್ಯವಸ್ಥಿತವಾಗಿ ಮಾಡ್ಬೇಕು. ಕೆಲವೊಂದ್ ಜನ ವೈರಾಗ್ಯದ ಕಡೆ ಹೋಗ್ಲೇಬೇಕು. ಕೃಷ್ಣ ಪ್ರಜ್ಞೆಯಲ್ಲಿರುವಂತ ಗಂಭೀರ ವ್ಯಕ್ತಿಗಳಲ್ಲಿ ಬಹುತೇಕವಾಗಿ ಬಹಳಷ್ಟು ಜನ ವಾನಪ್ರಸ್ಥದ ಕಡೆ ಹೋಗ್ಲೇಬೇಕು. ಅದು ಹೇಗೆ ಸಾಧ್ಯ? ನಿಜವಾದ ವಾನಪ್ರಸ್ಥ, ಸನ್ಯಾಸ, ವೈರಾಗ್ಯ ಅದು ಹೇಗೆ ಸಾಧ್ಯ? ಅದು ಯೋಗದಿಂದ ಸಾಧ್ಯ, ಯೋಗ ಇಲ್ಲದೆ ಸಾಧ್ಯವಿಲ್ಲ. ಅದು 5ನೇ ಅಧ್ಯಾಯ 6ನೇ ಅಧ್ಯಾಯ ಮಧ್ಯದಲ್ಲಿರುವ ಕನೆಕ್ಷನ್. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡ್ರೆ ಈಗ 6ನೇ ಅಧ್ಯಾಯವನ್ನು ಅರ್ಥ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ಏನಿರ್ತಾ ಇತ್ತು ಅಂದ್ರೆ ಕರ್ಮ ಸನ್ಯಾಸ ಅಂತ ಇರ್ತಾ ಇತ್ತು. ಕರ್ಮ ಸನ್ಯಾಸ ಅಂದ್ರೆ ಏನು? ಸಾಕಷ್ಟು ಇಡೀ ಜೀವನ ಪರ್ಯಂತ ಕರ್ಮ ಮಾಡಿದ್ವಿ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮಗಳು ಅಂತ 3 ತರದ ಕರ್ಮಗಳು. ನಿಷಿದ್ಧ ಕರ್ಮ 4ನೇ ತರದ್ದು. 4 ತರದ ಕರ್ಮಗಳು ಇರ್ತಾವೆ. ನಿಷಿದ್ಧ ಅಂದ್ರೆ ಪ್ರತಿದಿನ ಮಾಡುವಂತ ಕರ್ಮ, ಪ್ರತಿದಿನ ಮಾಡ್ಲೇಬೇಕು. ನೈಮಿತ್ಯ ಕರ್ಮ ಅಂದ್ರೆ ನಿಮಿತ್ತ ಯಾವಾಗ ಬಂದಿರುತ್ತೆ ಅವಾಗ ಮಾಡ್ಬೇಕು. ವರ್ಷದಲ್ಲಿ ಒಂದ್ಸರಿ ಶ್ರಾದ್ದ ಮಾಡ್ಬೇಕು, ಆಮೇಲೆ ಯಾವಾಗ ಮಕ್ಕಳು ಹುಟ್ಟಿರ್ತಾರೆ ಅವಾಗ ನಾಮಕರಣ ಸಂಸ್ಕಾರ ಮಾಡ್ಬೇಕು. ಇವೆಲ್ಲ ನೈಮಿತ್ತಿಕ ಕರ್ಮಗಳು. ನಿಮಿತ್ತ ಯಾವಾಗ ಬರ್ತವೆ ಅವಾಗ.
ಕಾಮ್ಯ ಕರ್ಮ ಅಂದ್ರೆ ನಮ್ಮ ಆಸೆ ಪೂರೈಸ್ಲಿಕ್ಕೆ ಮಾಡುವಂತ ಕರ್ಮಗಳು, ಜ್ಯೋತಿಷ್ಠೋಮಾದಿ ಯಜ್ಞಗಳು, ಇವೆಲ್ಲ ಕಾಮ್ಯ ಕರ್ಮಗಳು. ಆಮೇಲೆ ನಿಷಿದ್ಧ ಕರ್ಮ ಅಂದ್ರೆ ಮಾಡದೇ ಇರುವಂತ ಕರ್ಮಗಳು, ಪಾಪ ಕರ್ಮ. ಅದರಲ್ಲಿ ನಿತ್ಯ ನೈಮಿತ್ತಿಕ ಕಾಮ್ಯ ಕರ್ಮಗಳು ಜನ ಸಾಮಾನ್ಯವಾಗಿ ಮಾಡ್ತಾ ಇದ್ರು. ಆದ್ರೆ ಸನ್ಯಾಸ ಅಂದ್ರೆ ಈ ಕರ್ಮಗಳನ್ನ ಬಿಟ್ಟು ಬಿಡ್ತಾ ಇದ್ರು. ಅದಕ್ಕೆ ಆಗಿನ ಕಾಲದಲ್ಲಿ ಮೀಮಾಂಸಕರು ಏನಿರ್ತಿದ್ರು, ಅವರಿಗೆ ಸನ್ಯಾಸಿಗಳು ಕಂಡ್ರೆ ಆಗ್ತಾ ಇರ್ಲಿಲ್ಲ. ಸನ್ಯಾಸಿಗಳು ಅಂದ್ರೆ ಅಶುಭ ಅಂತಂತ ಇದ್ರು. ಯಾಕಂದ್ರೆ ಇವರೆಲ್ಲ ಕರ್ಮಗಳನ್ನ ಬಿಟ್ಬಿಟ್ಟಿದ್ದಾರೆ ಅಂತ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಿರೋದು ಬೇರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಒಬ್ಬ ಸನ್ಯಾಸಿ ಕರ್ಮಗಳನ್ನ ಬಿಡೋನು ಸನ್ಯಾಸಿ ಅಲ್ಲ, ಅವನು ಕರ್ಮದ ಫಲದ ಆಶ್ರಯ ತಗೊಳ್ತಾನೆ. ಆ ಕರ್ಮದ ಫಲದ ಆಶ್ರಯ ತಗೊಳ್ದೇನೆ ಅವನು ತನ್ನ ಕರ್ತವ್ಯ ನಿರ್ವಹಣೆ ಮಾಡ್ಬೇಕು. ಅವನು ನಿಜವಾದ ಸನ್ಯಾಸಿ, ಅವನು ನಿಜವಾದ ಯೋಗಿ ಅಂತ ಕೃಷ್ಣ ಹೇಳ್ತಾನೆ. ಇದು ಕೃಷ್ಣ ಪ್ರಜ್ಞೆ ಬಿಟ್ಟು ಬೇರೆ ಎಲ್ಲಿ ಸಾಧ್ಯ ಇಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದೆ ನೀವು ನಿಸ್ವಾರ್ಥವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ. ಅದಕ್ಕೆ ಕೃಷ್ಣ ಪ್ರಜ್ಞೆಯ ವಿಶೇಷತೆ ಏನಂದ್ರೆ, ಅದು ನೇರವಾಗಿ ನಿಮಗೆ ಯೋಗದ ಶ್ರೇಷ್ಠ ಸ್ತರಕ್ಕೆ ತಗೊಂಡ್ಬರುತ್ತೆ. ಆಟೋಮೆಟಿಕ್ ಆಗಿ ನೀವು ವಿಶೇಷ ಪ್ರಯತ್ನ ಮಾಡದೇನೆ ನೇರವಾಗಿ ಯೋಗದ ಶ್ರೇಷ್ಠ ಸ್ತರಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿ ಬರುತ್ತೆ. ಇಲ್ಲಾಂದ್ರೆ ಮಾರ್ಗ ಕ್ಲಿಷ್ಟ, ಮುಂದೆ ಚರ್ಚೆ ಮಾಡೋಣಂತೆ ಅದು ಹೇಗೆ ಅಂತ. ಪ್ರಭುಪಾದರು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು ಕೂಡ ಕೆಲವೊಂದು ಕರ್ಮಗಳನ್ನ ಮಾಡಿದ್ರು. ಅವರು ಅಗ್ನಿಯನ್ನು ತ್ಯಾಗ ಮಾಡ್ಲಿಲ್ಲ, ಅಥವಾ ಅಗ್ನಿ ನಚಾಕ್ರಿಯ ಕರ್ತವ್ಯಗಳನ್ನು ಕೂಡ ತ್ಯಾಗ ಮಾಡ್ಲಿಲ್ಲ. ವರ್ಣಾಶ್ರಮದಲ್ಲಿರುವಂತ ವ್ಯವಸ್ಥೆ ಮಾಡ್ಲಿಕ್ಕೆ ಏನ್ ಕರ್ತವ್ಯಗಳು ಮಾಡ್ಬೇಕು ಅದನ್ನ ಮಾಡಿದ್ರು. ಉದಾಹರಣೆಗೆ ಅವರು ಪಾಶ್ಚಾತ್ಯ ದೇಶಕ್ಕೆ ಹೋಗಿದ್ರು. ಪಾಶ್ಚಾತ್ಯ ದೇಶಕ್ಕೆ ಹೋದಾಗ ಅಲ್ಲಿ ಅಡಿಗೆ ಮಾಡೋದನ್ನ ಬಿಡ್ಲಿಲ್ಲ. ಅವರು ಯಾಕೆ ಅಡಿಗೆ ಮಾಡ್ತಾ ಇದ್ರು? ಯಾಕಂದ್ರೆ ಭಗವಂತನಿಗೆ ನೈವೇದ್ಯ ಮಾಡ್ಬೇಕು, ಶಿಷ್ಯಂದ್ರಿಗೆ ಹೇಳ್ಕೊಡ್ಬೇಕು, ಯಾವ ತರ ನೈವೇದ್ಯ ಮಾಡ್ಬೇಕು, ಯಾವ ತರ ಭಗವಂತನ ಸೇವೆ ಮಾಡ್ಬೇಕು, ಇದನ್ನೆಲ್ಲ ಶಿಷ್ಯಂದ್ರಿಗೆ ಪಾಠ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಅವರು ಅಡಿಗೆ ಮಾಡ್ತಾ ಇದ್ರು. ಆಮೇಲೆ ಶಿಷ್ಯಂದ್ರಿಗೆ ದೀಕ್ಷೆ ಮಾಡ್ತಾ ಇದ್ರು. ಆ ದೀಕ್ಷೆ ಸಮಾರಂಭದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡ್ತಿದ್ರು. ಕೆಲವೊಂದು ಶಿಷ್ಯಂದ್ರ ಮದುವೆ ಕೂಡ ಮಾಡ್ಸಿದ್ರು. ಸ್ವತಃ ಪ್ರಭುಪಾದರು ಮದುವೆ ಮಾಡ್ಸಿದ್ರು. ಆ ಮದುವೆಯಲ್ಲಿ ಯಜ್ಞಗಳನ್ನ ಮಾಡ್ಸಿದ್ರು. ಸಾಮಾನ್ಯವಾಗಿ ಭಾರತದಲ್ಲಿ ಸನ್ಯಾಸಿಗಳು ಇದೆಲ್ಲ ಕೇಳಿದ್ರೆ ಅವ್ರಿಗೆ ಪ್ರಭುಪಾದರು ತಿರಸ್ಕಾರ ಮಾಡ್ಬೋದು. ಮೊದ್ಲೇ ಮಾತಂದ್ರೆ ಇವರು 7 ಸಮುದ್ರನ್ನು ದಾಟಿ ಪಾಶ್ಚಾತ್ಯ ದೇಶಕ್ಕೆ ಹೋದ್ರು, ಅದೇ ಒಂದು ತಪ್ಪು. ಅದಾದ್ಮೇಲೆ ಅಲ್ಲಿ ಹೋಗಿ ಈ ತರ ಕಾರ್ಯಗಳನ್ನ ಮಾಡ್ತಾ ಇದಾರೆ, ಅಗ್ನಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳಷ್ಟು ಜನ ತಿರಸ್ಕಾರ ಮಾಡ್ಬೋದು. ಆದ್ರೆ ಇದು ಕೃಷ್ಣ ಯಾವ ತರ ಭಗವದ್ಗೀತೆಯಲ್ಲಿ ಸನ್ಯಾಸ ಧರ್ಮವನ್ನು ಹೇಳಿದಾನೆ ಅದರ ಆಶ್ರಯದಲ್ಲೇ ಪ್ರಭುಪಾದರು ಮಾಡಿದ್ದಾರೆ. ಅದ್ರಲ್ಲಿ ಯಾವುದೇ ಲೋಪಗಳನ್ನ ನೀವು ಹುಡುಕ್ಲಿಕ್ಕೆ ಆಗಲ್ಲ. ಆಗಿನ ಕಾಲದಲ್ಲಿ ಮೊದ್ಲೇ ಮಾತಂದ್ರೆ ಈ ಹಿಪ್ಪಿ ಸಮುದಾಯದಲ್ಲಿ ವಿವಾಹ ಅನ್ನುವಂಥದ್ದು ಒಂದು ಸ್ಥಾಪನೆ ಮಾಡೋದು ಅತಿ ಅವಶ್ಯಕವಾಗಿತ್ತು. ನೋಡಿ, ಮನುಷ್ಯ ಸಮಾಜದಲ್ಲಿ ಧರ್ಮ ಯಾವಾಗ ಬರುತ್ತೆ? ವಿವಾಹದಿಂದ ಧರ್ಮ ಬರುತ್ತೆ. ಯಾವ ಸಮಾಜದಲ್ಲಿ ಮದುವೆ ಅನ್ನುವಂತ ವ್ಯವಸ್ಥೆ ಇರಲ್ಲ, ಆ ಸಮಾಜದಲ್ಲಿ ಬರೀ ಅಧರ್ಮ ಇರುತ್ತೆ. ಧರ್ಮ ಸ್ಥಾಪನೆ ಮಾಡ್ಬೇಕು ಅಂದ್ರೆ ಕೃಷ್ಣ ಪವನಾಮೃತದಲ್ಲಿ ಶಿಷ್ಯಂದ್ರ ವಿವಾಹ ಮಾಡಿಸೋದು ಅತಿ ಅವಶ್ಯಕವಾಗಿತ್ತು ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರ ಸ್ವತಃ ಪ್ರಭುಪಾದರು ವಿವಾಹ ಮಾಡಿಸಿದ್ರು, ಸ್ವತಃ ಅವರೇ ಯಜ್ಞವನ್ನು ಮಾಡಿದ್ರು ಮದುವೆಗಳಲ್ಲಿ. ಇವತ್ತು ಸನ್ಯಾಸಿಗಳು ಈ ತರ ತೊಡಗ್ಬೇಕಂತ ಅವಶ್ಯಕತೆ ಇಲ್ಲ. ಇವತ್ತು ಈ ತರ ಯಜ್ಞ ಕರ್ಮಾದಿಗಳನ್ನ ಮಾಡುವಂತ ಗೃಹಸ್ಥ ಭಕ್ತರು ಸಾಕಷ್ಟು ಇದ್ದಾರೆ. ಅದಕ್ಕೆ ಇವತ್ತು ದೀಕ್ಷೆ ಸಮಾರೋಹ ಆಗ್ಲಿ ಅಥವಾ ವಿವಾಹ ಮದುವೆ ಆಗ್ಲಿ, ಈ ಎಲ್ಲದ್ರಲ್ಲಿ ಗೃಹಸ್ಥ ಭಕ್ತರು ಈ ಕರ್ಮಗಳನ್ನ ಮಾಡ್ತಾರೆ. ಆದ್ರೆ ಆಗಿನ ಕಾಲದ ಪರಿಸ್ಥಿತಿ ಆತರ ಇಲ್ಲದೆ ಇರೋ ಕಾರಣದಿಂದ ಪ್ರಾಮುಖ್ಯತೆ ಧರ್ಮ ಸ್ಥಾಪನೆಗೋಸ್ಕರ ಪ್ರಭುಪಾದರು ಕೊಟ್ಟರು. ಅದಕ್ಕೋಸ್ಕರ ಸ್ವತಃ ಪ್ರಭುಪಾದರೆ ಇವೆಲ್ಲ ಕರ್ಮಗಳನ್ನ ಮಾಡ್ತಾ ಇದ್ರು. ಇವತ್ತು ದೇವಸ್ಥಾನಗಳಿಗೆ ಶ್ರೀ ವಿಗ್ರಹ ಅಡಿಗೆ ಮಾಡ್ಲಿಕ್ಕೂ ಬಹಳಷ್ಟು ಅಡಿಗೆ ಮಾಡುವಂತ ಜನ ಇರ್ತಾರೆ. ಪ್ರತಿಯೊಂದು ಗೃಹಸ್ಥರ ಮನೆಯಲ್ಲೂ ಭಗವಂತನ ವಿಗ್ರಹಕ್ಕೋಸ್ಕರ ಅಡಿಗೆ ಆಗುತ್ತೆ. ಆ ತರ ಇರೋದ್ರಿಂದ ಇವತ್ತು ಸನ್ಯಾಸಿಗಳು ಈ ಧರ್ಮದಲ್ಲಿ ತೊಡಗುವಂತ ಅವಶ್ಯಕತೆ ಇಲ್ಲ. ಆದ್ರೆ ಯಾವಾಗ ಕಾಲ ಬಂದಿತ್ತು, ಪರಿಸ್ಥಿತಿ ಇತ್ತು, ಅವಾಗ ಪ್ರಭುಪಾದರು ಅದನ್ನ ಪಾಲನೆ ಮಾಡಿದ್ರು. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಒಬ್ಬ ಯಾರು ಕರ್ಮ ಫಲದ ಆಶ್ರಯ ತಗೊಳ್ದೇನೆ ನಿಸ್ವಾರ್ಥದಿಂದ ಮಾಡ್ತಾರೆ, ಅವರು ನಿಜವಾದ ಸನ್ಯಾಸಿ, ಅವರು ನಿಜವಾದ ವೈರಾಗಿ, ಅವರು ನಿಜವಾದ ಯೋಗಿ. ನೀವು ಈ ತರ ಕೃತಕವಾಗಿ ಯಜ್ಞ ಕರ್ಮಗಳನ್ನ ಬಿಟ್ರೆ ಏನಾಗುತ್ತೆ? ಅವಾಗ ಸಮಾಜದಲ್ಲಿ ಅಧರ್ಮ ಸ್ಥಾಪನೆ ಆಗುತ್ತೆ. ಅಂದ್ರೆ ಈ ತರ ಸಮಾಜದಲ್ಲಿ ಅಧರ್ಮ ಸ್ಥಾಪನೆ ಆಗಿರೋ ಪರಿಣಾಮ ಏನಾಗುತ್ತೆ ಅಂದ್ರೆ ಜನರು ಧರ್ಮ ಮಾರ್ಗಕ್ಕೆ ಬರಲ್ಲ. ಇಲ್ಲಿ ನಾವು ನೋಡಿದ್ವಿ, ಸಾಮಾನ್ಯ ಜನರು ಕನಿಷ್ಠ ಪಕ್ಷ, ಈಗ ನಾವು ಭಗವದ್ಗೀತೆ ಓದ್ತೇವೆ. ಭಗವದ್ಗೀತೆ 2ನೇ ಅಧ್ಯಾಯ ಅಂದ್ರೆ ಒಂದು ತರ ಇಂಡೆಕ್ಸ್ ಇದ್ದಂಗೆ. ಇಂಡೆಕ್ಸ್ ಅಂದ್ರೆ ಗೀತಾ ಸಮರೈಸ್ಡ್ ಅಂತ ಶೀರ್ಷಕ. ಅಂದ್ರೆ ಭಗವದ್ಗೀತೆಯಲ್ಲಿ ಏನೇನು ವಿಷಯಗಳು ಚರ್ಚೆ ಆಗೋದಿದೆ ಅದರ ಸಾರಾಂಶ 2ನೇ ಅಧ್ಯಾಯದಲ್ಲಿ ಕೊಡ್ತಾರೆ ಅಷ್ಟೇ. ಕೃಷ್ಣ ಸಾಂಖ್ಯ ಯೋಗ ಇದೆ, ಆಮೇಲೆ
ಧ್ಯಾನ ಯೋಗ, ಭಕ್ತಿ ಯೋಗ, ಎಲ್ಲಾ ವಿಷಯಗಳ ಬಗ್ಗೆ ಬರೀ ಸಾರಾಂಶ ಕೊಟ್ಟಿದ್ದಾರೆ. ನಾವು 2ನೇ ಅಧ್ಯಾಯವನ್ನು ಮುಗಿಸಿ ಗೀತಾನ್ ಮುಚ್ಚಿಡ್ಬಾರ್ದು. ಮುಂದೆ 3ನೇ ಅಧ್ಯಾಯಕ್ಕೆ ಹೋಗ್ಬೇಕು. 3ನೇ ಅಧ್ಯಾಯಕ್ಕೆ ಹೋದಾಗ ಕರ್ಮಯೋಗದ ಬಗ್ಗೆ ಮಾತಾಡಿದ್ದಾರೆ. ಆ ಕರ್ಮಯೋಗ ಅತಿ ಅವಶ್ಯಕವಾಗಿದೆ. ನಾವೇನ್ ಮಾಡ್ತೇವಿ, ಓ ಹೌದು ನಾವು ಶರೀರ ಇಲ್ಲ, ನಾವು ಆತ್ಮ ಇದ್ದೇವೆ, ನಾವು ಭಗವಂತನ ಸೇವೆ ಮಾಡಿದ್ರೆ ಸಾಕು, ಇಷ್ಟು ತಿಳ್ಕೊಂಡ್ಬಿಟ್ಟು ಪುಸ್ತಕವನ್ನು ಮುಚ್ಚಿಬಿಟ್ಟು ಇನ್ ನಾವ್ ಏನೂ ಮಾಡೋ ಅವಶ್ಯಕತೆ ಇಲ್ಲ, ನಮ್ಮ ಕರ್ತವ್ಯಗಳು ಕರ್ಮಗಳು ಏನಿಲ್ಲ. ಹೌದು, ಹೊಟ್ಟೆ ಪಾಡಕ್ಕೋಸ್ಕರ ಈ ಸಮಾಜದಲ್ಲಿ ಅಧರ್ಮ ಏನ್ ನಡೀತಾ ಇದೆ ಅದ್ ನಡೀಲಿ, ಅದ್ ಅಧರ್ಮ ಅಂತ ಗೊತ್ತೂ ಇಲ್ಲ. ಅದನ್ನೆಲ್ಲ 3ನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ. 3ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಎಲ್ಲಾರು ಮಾಡೋದು ಯಜ್ಞಕ್ಕೋಸ್ಕರ. ಯಜ್ಞ ಶಿಷ್ಟಾಶಿನ ಸಂತು ಮುಚ್ಚಂತೆ ಸರ್ವಕಿಲ್ ವಿಷಯ ಮುಂಜೈತೆ ಅಗಂ ಪಾಪಂ ಏ ಪಚ್ಚಂತೆ ಆತ್ಮಕಾರಣ. ನಾವು ಕಾಮ್ಯ ಕರ್ಮ, ನಿಷಿದ್ಧ ಕರ್ಮ ಅಂತ ಹೇಳಿದ್ವಲ್ಲ, ಶಾಸ್ತ್ರ ವಿರುದ್ಧವಾಗಿರುವಂತ ಎಲ್ಲಾ ಕರ್ಮಗಳು ನಿಷಿದ್ಧ ಕರ್ಮ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿ ಏನು ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಜಾಬ್ ಮಾಡ್ತಾ ಇದ್ದಾರೆ, ಏನ್ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಇದೆಲ್ಲ ನಿಷಿದ್ಧ ಕರ್ಮ, ಇದೆಲ್ಲ ಶಾಸ್ತ್ರ ಅನುಗುಣವಾಗಿಲ್ಲ. ಅದಕ್ಕೆ ಕೃಷ್ಣ ಭಾವನಾಮೃತದಲ್ಲಿ ಅವಶ್ಯಕವಾಗಿದೆ ಭಕ್ತರು ಶಾಸ್ತ್ರ ವಿಹಿತ ಕರ್ಮಗಳನ್ನ ಮಾಡ್ಬೇಕು. ಬ್ರಾಹ್ಮಣನ ಕೆಲವೊಂದು ಕರ್ತವ್ಯಗಳು ಇರ್ತವೆ, ಪಠಣ ಪಾಠಣ ಯಜನ್ ಯಾಜನ ದಾನ ಪ್ರತಿಗ್ರಹ ಅಂತ. ಅಂದ್ರೆ ಪಾಠ ಹೇಳ್ಕೊಡೋದು, ತಾವು ಪಾಠ ಕೇಳೋದು, ಯಜ್ಞಗಳನ್ನ ಬೇರೆಯವ್ರಿಗೆ ಮಾಡಿಸೋದು, ತಾವು ಸ್ವಂತ ಯಜ್ಞ ಕೂಡ ಮಾಡೋದು, ಆಮೇಲೆ ದಾನ ಕೊಡೋದು, ದಾನ ಇಸ್ಕೊಳ್ಳೋದು, ಇದು ಬ್ರಾಹ್ಮಣನ ಧರ್ಮ. ಈ ಧರ್ಮ ಮುಖಾಂತರ ಅವನು ಬದುಕ್ಬೇಕು ಹೊರತು ಬೇರೆ ರೀತಿಯಿಂದ ಬದುಕಬಾರದು. ಕ್ಷತ್ರಿಯನ ಗುಣಗಳು ಕೂಡ 18ನೇ ಅಧ್ಯಾಯದಲ್ಲಿ ಹೇಳಿದೆ. ಈಶ್ವರಂ ಯುದ್ಧೇ ಚಾಪಿ ಪಲಾಯನಂ, ಈಶ್ವರ ಭಾವಶ್ಚ ದಾನಂ ಚ, ಇವೆಲ್ಲ ಇರ್ತಾವ ಕ್ಷತ್ರಿಯ ಭಾವ. ಆಮೇಲೆ ವೈಶ್ಯ ಕಡ್ಡಾಯವಾಗಿ ಕೃಷಿ, ಗೋರಕ್ಷಾ, ವಾಣಿಜ್ಯಂ, ವೈಶ್ಯ ಕರ್ಮ ಸ್ವಭಾವಜಂ. ಕೃಷಿ ಮಾಡ್ಬೇಕು, ಗೋರಕ್ಷೆ ಮಾಡ್ಬೇಕು, ವಾಣಿಜ್ಯ ಕೃಷಿ ಗೋರಕ್ಷೆ ಆಧಾರಿತವಾಗಿ ಮಾಡ್ಬೇಕು. ಯಾವ್ದಾದ್ರು ಬಿಸ್ನೆಸ್ ಪಾಪಕರ್ಮದ ಬಿಸ್ನೆಸ್ ಮಾಡ್ಲಿಕ್ಕೆ ಆಗಲ್ಲ ಒಬ್ಬ ವೈಶ್ಯನಿಗೆ, ಅದರಿಂದ ಅವ್ರಿಗೆ ಪಾಪವನ್ನೇ ಬರುತ್ತೆ. ಆಮೇಲೆ ಕೊನೆಗೆ ಪರಿಚಾರ್ಯಾತ್ಮಿಕ ಧರ್ಮ ಶೂದ್ರ ಕರ್ಮ ಸ್ವಭಾವ. ಶೂದ್ರಿಂದ ಏನಿರುತ್ತೆ ಅಂದ್ರೆ ಈ 3 ವರ್ಣದಲ್ಲಿ ಯಾರು ಧರ್ಮ ಮಾರ್ಗದಲ್ಲಿ ಇರ್ತಾರೆ ಆ ತರ ಧರ್ಮ ಮಾರ್ಗದಲ್ಲಿ ಇದು ಒಬ್ಬ ಶೂದ್ರನ ಕರ್ತವ್ಯ. ಈ ತರ ಸಮಾಜದ ವ್ಯವಸ್ಥೆ ಮಾಡ್ಲಿಕ್ಕೆ 3ನೇ ಅಧ್ಯಾಯದ ಜ್ಞಾನ ಅತಿ ಅವಶ್ಯಕತೆ. ಈ ತರ ಆದ್ರೆ ಏನಾಗುತ್ತೆ, ಪ್ರತಿಯೊಬ್ರು ಯಜ್ಞದಲ್ಲಿ ಏನಾದ್ರೂ ಒಂದು ಕರ್ತವ್ಯಗಳನ್ನ ಮಾಡ್ತಾರೆ. ಒಬ್ಬ ಯಜ್ಞದಲ್ಲಿ ಪ್ರತಿಯೊಬ್ರು ಪಾಲ್ಗೊಳ್ತಾರೆ. ಆ ತರ ಪ್ರತಿಯೊಬ್ರು ಯಜ್ಞದಲ್ಲಿ ಇರುವಾಗ ಅದರಲ್ಲಿ ಕೆಲವೊಂದು ಜನ ವಿಶೇಷವಾಗಿದ್ದು ಏನ್ ಮಾಡ್ತಾರೆ, ಅವರು ನೇರವಾಗಿ ಕೃಷ್ಣ ಪ್ರಜ್ಞೆಗೋಸ್ಕರ ಕೆಲಸ ಮಾಡ್ತಾರೆ. ಈಗ ಒಬ್ಬ ರೈತ ಬೆಳೆಸ್ತಾನೆ, ಕೃಷ್ಣ ಭಕ್ತಿಯಲ್ಲಿರುವಂತ ಒಬ್ಬ ಕೃಷಿಕ ಏನ್ ಮಾಡ್ತಾನೆ, ಆ ಕಾಳುಗಳನ್ನ ದೇವಸ್ಥಾನಕ್ಕೋಸ್ಕರನೇ ಬೆಳೆಸ್ತಾನೆ, ಭಗವಂತನ ಸೇವೆಗೋಸ್ಕರನೇ ಬೆಳೆಸ್ತಾನೆ. ಅದೇ ತರ ಕ್ಷತ್ರಿಯ ರಕ್ಷಣೆ ಮಾಡ್ತಾನೆ. ಯುಧಿಷ್ಠಿರ ಮಹಾರಾಜ್ ಅಂತ ಶ್ರೇಷ್ಠ ಕ್ಷತ್ರಿಯ ಏನ್ ಮಾಡ್ತಾ ಇದ್ರು, ಧರ್ಮ ಸ್ಥಾಪನೆ ಮಾಡ್ತಾ ಇದ್ರು, ಕೃಷ್ಣ ಭಕ್ತಿ ಪ್ರಚಾರ ಮಾಡ್ತಾ ಇದ್ರು. ಆ ತರದ ಕ್ಷತ್ರಿಯರು ವಿಶೇಷವಾಗಿತ್ತು. ವೈಶ್ಯರು ನಂದ ಮಹಾರಾಜಾದಿ ಅವ್ರ ಜೀವನದ ಕೇಂದ್ರ ಏನಿತ್ತು, ಭಗವಂತ ಇದ್ದ. ಆ ತರ ಪ್ರತಿಯೊಬ್ಬ ವ್ಯಕ್ತಿ ತಮ್ಮ ಕರ್ಮಗಳನ್ನ ಭಗವಂತನಿಗೋಸ್ಕರ ಯಾವಾಗ ಮಾಡ್ತಾರೆ ಆವಾಗ ನಿಮ್ದು ಪ್ರಗತಿ 5ನೇ ಅಧ್ಯಾಯಕ್ಕಾಗುತ್ತೆ. 3ನೇ ಅಧ್ಯಾಯದಿಂದ 4ನೇ ಅಧ್ಯಾಯದಲ್ಲಿ ಜ್ಞಾನ ಪಡೆದು 5ನೇ ಅಧ್ಯಾಯಕ್ಕೆ ಪ್ರಗತಿ ಆಯ್ತು. ಈಗ ಪೂರ್ತಿ 5ನೇ ಅಧ್ಯಾಯದಲ್ಲಿ ಪ್ರಗತ ವ್ಯಕ್ತಿ ಏನ್ ಮಾಡ್ತಾರೆ, ಅವರು ಯೋಗಾರುರುಕ್ಷು ಅಂತ. ಯೋಗಾರುರುಕ್ಷು ಅಂದ್ರೆ ಏನು, ಇದು ಒಂದು ಸೋಪಾನ ಇದೆ. ಸೋಪಾನ ಅಂದ್ರೆ ಏಣಿ ಮೇಲೆ ಹತ್ಬೇಕು. ಕೆಲವೊಂದ್ ಜನ ಏಣಿ ಕೆಳಗಡೆ ಇರ್ತಾರೆ, ಕೆಲವೊಂದ್ ಜನ ಹತ್ತಿ ಮೇಲ್ ಮುಟ್ಟಿರ್ತಾರೆ. ಅದೇ ತರ ಯೋಗಾರುರುಕ್ಷು ವ್ಯಕ್ತಿ ಏನಿರ್ತಾನೆ ಅವನು ಯೋಗದಲ್ಲಿ ಆರಂಭ ಸ್ತರದಲ್ಲಿ ಇರ್ತಾನೆ. ಇಂದ್ರಿಯಗಳ ನಿಯಂತ್ರಣೆ ಮಾಡ್ಲಿಕ್ಕೆ ಕಲಿತಾ ಇರ್ತಾನೆ. ತನ್ನ ಸ್ವಧರ್ಮ ಅಂತ ಫಿಕ್ಸ್ ಆಯ್ತು, ಕೃಷ್ಣ ಭಕ್ತಿಯಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಫಿಕ್ಸ್ ಆಯ್ತು. ಇದೆಲ್ಲ ಫಿಕ್ಸ್ ಆದ್ಮೇಲೆ ಇನ್ನ ಇಂದ್ರಿಯಗಳ ನಿಗ್ರಹ ಮುಂದಿನ ಕೆಲಸ. ಅದಕ್ಕೆ ಯೋಗದ ಆರಂಭ ಸ್ತರದಲ್ಲಿ ಇರ್ತಾನೆ. ಈಗ ಇದರಲ್ಲಿ ಪ್ರವೀಣತೆ, ನಾವೆಲ್ಲರೂ ಈ ಏಣಿಯಲ್ಲಿ ಬೇರೆ ಬೇರೆ ಸ್ತರದಲ್ಲಿ ಇರ್ತೇವೆ. ಇದರಲ್ಲಿ ಪರ್ಫೆಕ್ಟ್ ಆಗಿರುವಂತ ವ್ಯಕ್ತಿ, ಪ್ರವೀಣತೆ ಹೊಂದಿರುವಂತ ವ್ಯಕ್ತಿ ಏನಿರ್ತಾನೆ ಯೋಗಾರೂಢ, ಅವನ ಇಂದ್ರಿಯನು ಸಮ್ಯಕ್ ನಿಯಂತ್ರಣೆ ಆಗಿರುತ್ತೆ. ಸರಿಯಾಗಿ ಅವನ ಇಂದ್ರಿಯಗಳು ನಿಯಂತ್ರಣೆ ಆಗಿರುತ್ತೆ. ಆ ನಿಯಂತ್ರಣೆ ಆಗಿರುವಂತ ಇಂದ್ರಿಯಗಳಿಂದ ಅವನಿಗೆ ಏನ್ ತೊಂದರೆ ಆಗಲ್ಲ. ಶಾಸ್ತ್ರದಲ್ಲಿ ಏನೇನು, ಈ ಭಗವದ್ಗೀತೆಯಲ್ಲಿ ಏನೇನು ಉದಾಹರಣೆ ಕೊಟ್ಟಿದ್ದಾರೆ, ಆಮೆ ಯಾವ ತರ ಇರುತ್ತೆ, ಆಮೇಲೆ ಬೇರೆ 5ನೇ ಅಧ್ಯಾಯದಲ್ಲಿ ಕೊಟ್ಟಿದ್ರು, ಯಾವಾಗ 3 ತರದ ಪ್ರಾಣಿಗಳು ಉದಾಹರಣೆ ಕೊಟ್ಟಿದ್ರು. ಒಂದ್ ಆಮೆ ಆಗ್ಲಿ, ಒಂದು ಮೀನ ಆಗ್ಲಿ, ಒಂದ್ ಪಕ್ಷಿ ಆಗ್ಲಿ, ಅವು ತಮ್ಮ ಮಕ್ಕಳ ಪಾಲನೆ ಹೇಗ್ ಮಾಡ್ತವೆ. ನೆನ್ಪಿದೆಯಾ ಯಾವ ತರ ಏನು ಉದಾಹರಣೆ ಕೊಟ್ಟಿದ್ರು ಅಂತ 5ನೇ ಅಧ್ಯಾಯದಲ್ಲಿ? ತಮ್ಮ ಮಕ್ಕಳ ಪಾಲನೆ ಈ 3 ಪ್ರಾಣಿಗಳು ಹೇಗ್ ಮಾಡ್ತವೆ ಹೇಳ್ತೀನಿ. ಆಮೆ ಹೊಟ್ಟೆ ಮೇಲೆ ಕೂತ್ಕೊಂಡು ಅದಕ್ಕೆ ಮೂಲಕ ಮಾಡುತ್ತೆ. ಅದು ಅಂದ್ರೆ ಧ್ಯಾನ
ಪಕ್ಷ, ಧ್ಯಾನ ಮತ್ತು ನೋಟ, ದೃಶ್ಯ. ನೋಟ. ಈಗ ಮೀನ ಬರೀ ನೋಡ್ತಾ ಇರುತ್ತೆ ಮೊಟ್ಟೆ ಹತ್ರ. ಆ ಮೊಟ್ಟೆ ಹತ್ರ ನೋಡಿ 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 ಅದ್ರ ಪಾಲನೆ ಮಾಡುತ್ತೆ. ಆ ಸಣ್ಣ ಮೀನುಗಳು ಅದರಿಂದ ಹುಟ್ಟುತ್ತವೆ. ಆಮೆ ದಡದಲ್ಲಿ ಮೊಟ್ಟೆಗಳನ್ನ ಇಟ್ಟು ನೀರಲ್ಲಿ ಬಂದು ಬರೀ ಧ್ಯಾನ ಮಾಡ್ತಾ ಇರುತ್ತೆ. ಆ ಧ್ಯಾನ ಮಾಡ್ತಾ 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 ಆ ಮೊಟ್ಟೆ ಪಾಲನೆ ಮಾಡಿ ಅದರಿಂದ ಸಣ್ಣ ಆಮೆಗಳು ಹುಟ್ಟುತ್ತವೆ. ಪಕ್ಷಿ ಬರೀ ಸ್ಪರ್ಶ ಮಾಡುತ್ತೆ. ಸ್ಪರ್ಶ ಮಾಡ್ತಾ 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 ಪಾಲನೆ ಮಾಡಿ ಅದರಿಂದ ಸಣ್ಣ ಪಕ್ಷಿಗಳು ಹುಟ್ಟುತ್ತವೆ. ಇದು ಭಗವಂತನ ಪ್ರಕೃತಿ ವ್ಯವಸ್ಥೆ. ಅದೇ ತರ ಕೃಷ್ಣ ಭಾವನಾಮೃತದಲ್ಲಿರುವಂತ ವ್ಯಕ್ತಿ ಬರೇ ಭಗವಂತನ ಧ್ಯಾನ ಮಾಡ್ತಾ ಇರ್ಬೇಕು. ತಾನು ಯಾವ ಪರಿಸ್ಥಿತಿಯಲ್ಲಿ ಇರ್ತಾನೆ ಆ ಪರಿಸ್ಥಿತಿಯಲ್ಲಿ ಭಗವಂತನ ಧ್ಯಾನ ಮಾಡ್ತಾ ಇರ್ಬೇಕು. ಭಗವಂತನ ಶ್ರೀ ವಿಗ್ರಹವನ್ನು ನೋಡ್ತಾ ಇರ್ಬೇಕು. ದೂರ ಇದ್ರೂ ಸಹ ಭಗವಂತನ ಧ್ಯಾನ, ಭಗವಂತನ ಶ್ರೀ ವಿಗ್ರಹ ನೋಡಿ ಈ ತರ ಮಾಡೋದ್ರಿಂದ ಅದಾಗೆ ಅವನಲ್ಲಿ ಕೃಷ್ಣ ಭಕ್ತಿ ಬರುತ್ತೆ ಅನ್ನುವಂತ ಇಲ್ಲೇ ಉದಾಹರಣೆ ಕೊಟ್ಟಿದ್ದಾರೆ. ಆ ತರ ಆಗಿರುವಂತ ವ್ಯಕ್ತಿ ಯೋಗಾರೂಢದಲ್ಲಿ, ಯೋಗದ ಶ್ರೇಷ್ಠ ಸ್ತರದಲ್ಲಿ ಬಂದಾಗ ಅವನು ಗಂಭೀರ ಕೃಷ್ಣ ಭಕ್ತಿ ಮಾಡ್ತಾನೆ. ಗಂಭೀರ ಕೃಷ್ಣ ಭಕ್ತಿ ಮಾಡಿದಾಗ ಅವು ಯಾವುದೇ ತರದ ಅಡಚಣೆಗಳೇನ್ ಬರ್ತಾವೆ ಇಂದ್ರಿಯಗಳ ಮುಖಾಂತರ, ಆ ಅಡಚಣೆಗಳಿಗೆ ಬಲಿ ಬೀಳಲ್ಲ. ತುಂಬಾ ದೃಢವಾಗಿ ಅವನು ಪಾಲನೆ ಮಾಡ್ತಾನೆ. ಅದಕ್ಕೆ ಈ ಕರ್ಮಯೋಗದ ಆರಂಭದ ಸ್ತರದಲ್ಲಿ ಕರ್ಮಗಳು ಬೇಕು. ಯಾಕೆ ಈ ಯೋಗಾರೂಢ ಆರಂಭ ಸ್ತರದಲ್ಲಿ ಕರ್ಮ ಬೇಕು? ಯಾರಾದ್ರೂ ಹೇಳ್ಬೋದಾ? 3ನೇ ಅಧ್ಯಾಯದಲ್ಲಿ ಚರ್ಚೆ ಮಾಡಿದೆ. ನೇರವಾಗಿ ಯೋಗಾರೂಢ ಸ್ತರದಲ್ಲಿ ಹೋಗ್ಲಿಕ್ಕಾಗತ್ತಾ ಅಥವಾ ಆರಂಭದ ಸ್ತರದಲ್ಲಿ ಕರ್ಮಗಳು ಬೇಕು ಒಬ್ಬ ವ್ಯಕ್ತಿ? ಪ್ರಭು, ಅದರಲ್ಲಿ ಕೃಷ್ಣ ಕ್ರಮವಾಗಿ ಮೇಲ್ ಬರೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಹೇಳಿದ್ದನ್ನ ಮಾತು ಪಾಲನೆ ಮಾಡಕ್ಕಾಗಲ್ಲ ಅಂತಂದಾಗ ಅಟ್ಲೀಸ್ಟ್ ಈ ತರನಾದ್ರೂ ನೀನು ಕರ್ಮಗಳನ್ನ ಮಾಡಿ ಅದನ್ನ ನಮಗೆ ಫಲಗಳನ್ನ ನಮಗೆ ಅರ್ಪಿಸೋದ್ರ ಮುಖಾಂತರ ಆರಂಭ ಮಾಡುವಂತ ಹೇಳಿಸ್ತಾರೆ. ಹೌದು, ಆದ್ರೆ ಕ್ರಮದಲ್ಲಿ ಯಾಕೆ ಮಾಡ್ಲಿಕ್ಕಾಗಲ್ಲ? ಅದಕ್ಕೆ ಏನ್ ಗೊತ್ತಾ ಕಾರಣ? ಅದಕ್ಕೆ ನಮ್ಮ ಇಂದ್ರಿಯಗಳು ನಮ್ ಸಂಯಮನೇ ಇರಲ್ಲ. ಆರಂಭದಲ್ಲಿ ಇಂದ್ರಿಯಗಳು ಬಹಳ ತೊಂದರೆ ಕೊಡ್ತಾ ಇರ್ತವೆ. ಆ ಇಂದ್ರಿಯಗಳು ತೊಂದರೆ ಕೊಟ್ಟಾಗ ಕೃತಕವಾಗಿ ಸನ್ಯಾಸ ಸ್ವೀಕಾರ ಮಾಡ್ಲಿಕ್ಕಾಗಲ್ಲ, ಮಿಥ್ಯಾಚಾರಿಗಳಾಗ್ತಾರೆ. ಅದಕ್ಕೆ ನಮ್ಮ ಕರ್ಮಗಳನ್ನ ಮಾಡ್ಬೇಕು. ಆರಂಭದಲ್ಲಿ ಕರ್ಮ ಮಾಡ್ತಾ 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 ಆ ಕರ್ಮಗಳು ಜ್ಞಾನ ಮುಖಾಂತರ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗ್ ಮಾಡೋದು ಅಂತ ಕಲಿಬೇಕು. ಆ ಕೃಷ್ಣ ಪ್ರಜ್ಞೆಯಲ್ಲಿ ಹೇಗ್ ಮಾಡೋದಂತ ಕಲ್ತ್ಮೇಲೆ 5ನೇ ಅಧ್ಯಾಯಕ್ಕೆ ಬರ್ತೀವಿ. ಆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡ್ತಾ 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 ಒಂದ್ ಸ್ವಲ್ಪ ಅರಿವಾಗ್ತಾ ಇರುತ್ತೆ, ಇಂದ್ರಿಯಗಳಿಂದ ಸಂಯಮನೆ ಮಾಡ್ಬೇಕು ಅಂತ. ಆವಾಗ ಇದು ಸಹಾಯತೆ ಕೊಡುತ್ತೆ. ಇದಕ್ಕೆ ಯೋಗ ಸೋಪಾನ ಅಂತಂತಾರೆ, ಯೋಗದ ಏಣಿ ಅಂತಂತಾರೆ. ಈ ಯೋಗದ ಏಣಿ ಮೇಲೆ ಹತ್ತಿ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಈ ಯೋಗದಲ್ಲಿ ಪ್ರಗತಿ ಮಾಡಿ ಇಂದ್ರಿಯಗಳ ಸಂಯಮನೆ ಮಾಡೋದನ್ನ ಕಲಿಬೇಕು. ಪ್ರಭುಪಾದ್ರು ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವತ್ತಿನ ಕಾಲದಲ್ಲಿ ಯೋಗ ಅನ್ನೋದು ಒಂದು ದೊಡ್ಡ ವ್ಯಾಪಾರ ಆಗ್ತಿದೆ. ದೊಡ್ಡ ಯೋಗ ಸಂಸ್ಥೆಗಳು ಮಾಡ್ತಾರೆ, ಬನ್ನಿ ನಾವು ನಿಮಗೆ ಯೋಗ ಹೇಳ್ಕೊಡ್ತೇವಿ, ಯೋಗದಿಂದ ನಿಮ್ ಆರೋಗ್ಯ ಸರಿ ಆಗುತ್ತೆ, ನಿಮ್ ಜೀವನ ಸುಖ ಆಗುತ್ತೆ, ನಿಮ್ಮ ಮನಸ್ಸಿನ ನೆಮ್ಮದಿ ಇರುತ್ತೆ. ಈ ತರ ಎಲ್ಲಾ ಪ್ರಚಾರ ಮಾಡಿ ಬಹಳಷ್ಟು ಜನರ ಹತ್ರ ದುಡ್ಡು ಇಸ್ಕೊಂಡು ಯೋಗ ಸಂಸ್ಥೆಗಳು ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಅನಧಿಕೃತ ಅಂತ ಪ್ರಭುಪಾದ್ರು ಅದ್ ಖಂಡನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಮೊದ್ಲೇ ಮಾತು, ಯೋಗದ ಉದ್ದೇಶ ಇಂದ್ರಿಯ ಸಂಯಮನ, ಯೋಗದ ಉದ್ದೇಶ ಆಧ್ಯಾತ್ಮಿಕ ಪ್ರಗತಿ. ಇವೆಲ್ಲ ಯೋಗ ಸಂಸ್ಥೆಯಿಂದ ಬರ್ತಾ ಇಲ್ಲ. ಆಧ್ಯಾತ್ಮಿಕ ಪ್ರಗತಿ, ಇಂದ್ರಿಯ ಸಂಯಮನಗಳು ಯೋಗ ಸಂಸ್ಥೆಗಳು ಕೊಡ್ತಾ ಇಲ್ಲ. ಅದು ಒಂದು ದೊಡ್ಡ ತಪ್ಪು. ಅದಕ್ಕೋಸ್ಕರ ಈ ತರದ್ದು ಕೃತಕವಾಗಿರುವಂತ ಅಷ್ಟಾಂಗ ಯೋಗ ಸಮಾಜಗಳು ಏನ್ ಬಂದಿದಾವೆ ಇವತ್ತು, ಅವರು ಬರೀ ಜನರಿಗೆ ತಪ್ಪು ಮಾರ್ಗದರ್ಶನ ತೋರಿಸ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ ಹೊರತು ನಿಜವಾಗಿ ಭಗವಂತನ ಜೊತೆಗೆ ಸಂಬಂಧವನ್ನು ಅರಿವು ಮೂಡಿಸ್ಲಿಕ್ಕೆ ಪ್ರಯತ್ನ ಮಾಡಿಸ್ತಾ ಇದೆ. ಅದು ಒಂದು ವಿಷಯ. ಇನ್ನೊಂದೇನಂದ್ರೆ, ಇಲ್ಲೇ ಹೇಳಿರುವಂತ ಯೋಗ ಪದ್ಧತಿ ಏನಿದೆಯಲ್ಲ, ಆ ಪದ್ಧತಿ ಕ್ಲಿಷ್ಟಕರವಾಗಿದೆ. ಅದು ಸತ್ಯುಗದಲ್ಲಿ ಅದೆಲ್ಲ ಸುಲಭವಾಗಿ ಆಗ್ತಾ ಇತ್ತು, ಇವತ್ತು ಕಷ್ಟವಾಗಿದೆ. ಅದಕ್ಕೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತ ವ್ಯಕ್ತಿಗಳು ಅದಾಗಿ ಮೀರಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹಾಗಂತ ಕೃಷ್ಣ ಹೇಳಿದ ಪದ್ಧತಿ ತಪ್ಪಂತಲ್ಲ. ಕೃಷ್ಣ ಹೇಳಿದ ಪದ್ಧತಿ ಖಂಡಿತ ನಿಜವಾಗಿದೆ. ಅದರಿಂದ ಕೆಲವೊಂದು ಅಂಗಗಳನ್ನ ತಗೋಬಹುದು. ಈಗ ಉದಾಹರಣೆ, ಈಗ ಪ್ರತಿಯೊಬ್ಬ ವ್ಯಕ್ತಿ ಸ್ವಲ್ಪ ಪ್ರಾಣಾಯಾಮ ಅದು ಮಾಡಿದ್ರೆ ಮನಃಶಾಂತಿ ಇರುತ್ತೆ. ಆತರ ಅದನ್ನ ಪೂರ್ತಿ ತಿರಸ್ಕಾರ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಇದು ಆಧ್ಯಾತ್ಮಿಕ ಪ್ರಗತಿಗೆ ಇದು ಇಟ್ಕೊಂಡೇ ಮಾಡ್ಬೇಕು ಅಂತ ಇಲ್ಲ. ಇವತ್ತಿನ ಕಾಲದಲ್ಲಿ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ವ್ಯಕ್ತಿ ಸ್ಥಿತವಾಗಿದ್ರೆ ಈ ಸಮಸ್ಯೆಗಳಾಗಲ್ಲ. ಆದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿತವಾಗಿರ್ಲಿಕ್ಕೂ ಸಹ ಅವನು ಬರೀ 2ನೇ ಅಧ್ಯಾಯವನ್ನು ಓದಿದ್ರೆ ಸಾಕಾಗಲ್ಲ. ಕ್ರಮಶಃ ಕರ್ಮ ಯೋಗ, ತನ್ನ ಕರ್ಮವನ್ನು ಶಾಸ್ತ್ರ ಅಧಿಕೃತ ಮಾಡ್ಬೇಕು ಮೊದ್ಲು.
ಮೊದ್ಲು ಘಾತಾಧಿಕ ಕರ್ಮ ಮಾಡಿ ಜ್ಞಾನ ಅರ್ಜವ ಮಾಡಿ ಈ ತರ ಯೋಗ ರೂಢ ಯೋಗದ ಸೋಪಾನದ ಮೇಲೆ ಹತ್ತಾ ಹೋಗ್ಬೇಕು ಹೊರತು ನೇರವಾಗಿ ನಾನು 18ನೇ ಅಧ್ಯಾಯ ಮುಟ್ಬಿಟ್ಟಿದ್ದೀನಿ, ಎಲ್ಲಾ ಧರ್ಮಗಳನ್ನ ತ್ಯಾಗ ಮಾಡಿ ಭಗವಂತನ ಸಮರ್ಪಣೆ ಮಾಡ್ಬಿಟ್ಟಿದ್ದೀನಿ. ಆ ತರ ಸಮರ್ಪಣೆ ನಮ್ ಕೈಯಿಂದ ಆಗ್ತಾ ಇಲ್ಲ. ನಮ್ಗೆ ಇನ್ನೂ ಜಾಬ್ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಗೆ ಇನ್ನೂ ತಮ್ಮ ಪರಿವಾರ ಪಾಲನೆ ಮಾಡ್ಲಿಕ್ಕೂ ಬೇರೆ ವ್ಯವಸ್ಥೆ ಆಗ್ತಾ ಇಲ್ಲ. ನಾವು 18ನೇ ಅಧ್ಯಾಯ ಬಿಟ್ಟೇ ಇಲ್ಲ. ನಾವು ಇನ್ನೂ 3ನೇ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವು ಇನ್ನೂ ನಮ್ಮ ಯಾವ ತರದ್ದು ಕರ್ಮ ಮಾಡ್ಬೇಕು ಅದು ಕೂಡ ನಮಗೆ ಇನ್ನೂ ತನ ಫಿಕ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಈ ಯೋಗಾರೂಢ ಅಂತ ಕಾಲಕ್ರಮೇಣವಾಗಿ ಪ್ರಗತಿ ಮಾಡ್ಬೇಕು ಅಂತ ತೋರಿಸ್ಲಿಕ್ಕೆ ಈ ಉದಾಹರಣೆನ ಭಗವಂತ. ಏನಾದ್ರೂ ಪ್ರಶ್ನೆಗಳಿದೆಯಾ ಈ ವಿಷಯ? ಪ್ರಭು ಹರೇ ಕೃಷ್ಣ ಪ್ರಭುಜಿ. ಹೇಳಿ. ಇದ್ರಲ್ಲಿ ಇದ್ರಲ್ಲೇನು ಭಗವದ್ಗೀತೆಯಲ್ಲಿ ಯೋಗ ಅನ್ನೋದನ್ನ ಅವರು ತಿರಸ್ಕೃತ ಅನ್ನೋ ತರನೇ ಮಾಡ್ತಾರೆ. ಆದ್ರೆ ನಾವು ಕೃಷ್ಣ ಭಕ್ತಿ ಮಾಡೋದಕ್ಕಾಗ್ಲಿ ಒಂದ್ ಜಪ ಮಾಡೋದಕ್ಕಾಗ್ಲಿ ಕೂತ್ಕೊಂಡ್ ಜಪ ಮಾಡಿದ್ರೆ ತಾನೇ ನಮ್ಗೆ ಇದಾಗತ್ತೆ. ಅದು ಅಷ್ಟೊತ್ತಾಗ ಕೂತ್ಕೋಬೇಕು ಅಂದ್ರೂ ನಮ್ಮ ಅವಯವಕ್ಕೆ ಶಕ್ತಿ ಬೇಕು ಅನ್ನೋದಕ್ಕಾದ್ರೂ ನಾವು ಯೋಗ ಅಂತ ಏನಾದ್ರು ಮಾಡ್ತಾ ಇದ್ರೆ ಅಷ್ಟು ಒಂದು ಬೆನ್ನು ನೇರ ಇಟ್ಕೊಂಡಾಗ್ಲಿ ತುಂಬಾ ಅವ್ರಷ್ಟು ಇರ್ಲಿಲ್ಲ ಅಂದ್ರೆ ಸ್ವಲ್ಪ ಕೂತ್ಕೊಳ್ಳೋದಕ್ಕಾದ್ರೂ ಶಕ್ತಿ ಬೇಕು ಅನ್ನೋದಕ್ಕೆ ಯೋಗ ಬೇಕೇ ಬೇಕು ಅಂತ ಅನ್ಸುತ್ತೆ. ಆದ್ರೆ ಇಲ್ಲಿ ಎಲ್ಲದ್ರಲ್ಲೂ ಯೋಗವನ್ನು ತಿರಸ್ಕಾರ ಮಾಡ್ತಾರಲ್ಲ ಯಾಕೆ ಒಂದು. ಆಮೇಲೆ ಎರಡನೇದು ಎಲ್ಲಾ ಯೋಗ ಸಂಸ್ಥೆಯಲ್ಲೂ ಹೇಳೋದು ಈಗ ದೊಡ್ಡ ಯೋಗ ಯಾರು ಕೃಷ್ಣ ಇವರು ಅಷ್ಟಾಂಗ ಯೋಗ ಅದೆಲ್ಲ ಮಾಡಿದಾರಲ್ಲ, ಅವ್ರು ಎಲ್ಲದ್ರಲ್ಲೂ ಮನಸ್ಸು ಬುದ್ಧಿ ಇದನ್ನ ಒಂದ್ ಡೈರೆಕ್ಷನ್ ತಗೊಂಡೋಗೋದನ್ನ ಕಲ್ಸಿದ್ರು. ಆದ್ರೆ ಅದರಿಂದ ಮುಂದಕ್ಕೆ ಅವ್ರು ಯಾರು ಹೇಳ್ಕೊಡ್ಲಿಲ್ಲ. ಅದರಿಂದ ವೈಫಲ್ಯ ಆಗಿದೆ ಅಂತ ಅನ್ಸುತ್ತೆ. ಇದ್ರಲ್ಲಿ ಮನಸ್ಸು ಬುದ್ಧಿ ಮತ್ತೆ ಇದನ್ನ ಒಂದ್ ಕಡೆ ತಗೊಂಡೋದಾಗ ಒಂದ್ ಆಸನದಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ. ಅದಷ್ಟು ಹೇಳಿದ್ದಾರೆ. ಅಲ್ಲಿಂದ ಮುಂದಕ್ಕೆ ಅವ್ರು ಹೇಳಿಲ್ಲ. ಮತ್ತೆ ಪತಂಜಲಿ ಬರೆದಿರೋದು ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ರೆ, ನಾವು ಯೋಗ ಕಲಿಯೋದಂದ್ರೆ ಬರೀ ವಿಚಿತ್ರ ಆಸನ ಕಲಿಯೋದಕ್ಕೆ ಸಲುವಾಗಿ ಅಲ್ಲ, ಸ್ಥಿರವಾಗಿ ಕೂತ್ಕೊಳ್ಳೋದು ಕಲಿಯೋದೇ ಯೋಗ ಅಂತ ಅವ್ರು ಹೇಳಿರೋದು. ಆ ದೃಷ್ಟಿಯಲ್ಲಿ ಯೋಗವನ್ನು ಪ್ರಚಾರ ಮಾಡಿಲ್ಲ. ಅದರಿಂದ ಆ ಯೋಗ ಪದ್ಧತಿ ಸರಿಯಾಗಿ ಅನ್ನೋದು ಒಂದು ಇದು ಪ್ರಭುಜಿ. ಇದನ್ನ ಯಾವ ತರ ಅನಲೈಸ್ ಮಾಡ್ಬೋದು? ಹೇಳ್ತೇನೆ ಮತ್ತೆ. ಈಗ ಈ ಪತಂಜಲಿ ಮುನಿ ಯೋಗವನ್ನು ಯೋಗದ ಬಗ್ಗೆ ಗ್ರಂಥಗಳನ್ನ ಬರೆದಿದ್ದಾರೆ. ಯೋಗ ಏನಿದೆ ಮೋಕ್ಷ ಸಾಧನ ಇದೆ. ಅದೇ ತರ ಜ್ಞಾನನು ಮೋಕ್ಷ ಸಾಧನ, ಪದಾರ್ಥ ಜ್ಞಾನ ಮೋಕ್ಷ ಸಾಧನ ಅಂತ ಹೇಳ್ತಾರೆ. ಈತ ಪ್ರತಿಯೊಂದು ವಿಷಯ ಮೋಕ್ಷ ಸಾಧನ ಇದೆ. ಯಾಕೆ ಅದು ಮೋಕ್ಷ ಸಾಧನ ಇದೆ? ಯಾಕಂದ್ರೆ ಅವರು ಕಾಲಕ್ರಮೇಣ ಅದು ಶರೀರದಿಂದ ಅನಾಸಕ್ತಿ ಹುಟ್ಟಿಸುತ್ತೆ ಅದಕ್ಕೆ. ಆದ್ರೆ ಆ ಶರೀರದಿಂದ ಅನಾಸಕ್ತಿ ಹುಟ್ಟಿಸ್ಲಿಕ್ಕೆ ಯೋಗ ಒಂದು ಯಾವ ತರ ಸಾಮರ್ಥ್ಯವನ್ನು ಹೊಂದಿದೆ, ಆ ತರದ್ದು ಗಂಭೀರ ಯೋಗ ನಿಯಮಗಳನ್ನ ಪಾಲನೆ ಮಾಡೋದು ಇವತ್ತಿನ ಜನರಿಗೆ ಸಾಧ್ಯ. ಯಮ ನಿಯಮ ಆಸನ ಪ್ರಾಣಾಯಾಮ ಧಾರಣ ಧ್ಯಾನ ಪ್ರತ್ಯಾಹಾರ ಸಮಾಧಿ ಅಂತ ಅಷ್ಟಾಂಗ ಯೋಗ ಪದ್ಧತಿ ಏನಿದೆ ಅಲ್ಲ, ಆ ಅಷ್ಟ ಅಂಗಗಳು ಪಾಲನೆ ಮಾಡೋದು ಇವತ್ತಿನ ಜನರಿಗೆ ಬಹಳ ಕ್ಲಿಷ್ಟಕರವಾಗಿದೆ ಮೋಕ್ಷ ಸಾಧನಕ್ಕೋಸ್ಕರ. ಅದಕ್ಕೆ ಮೋಕ್ಷ ಸಾಧನಕ್ಕೆ ಯೋಗ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ವಿಚಾರವನ್ನು ಖಂಡನೆ ಮಾಡ್ತಾ ಇದ್ದಾರೆ ಪ್ರಭುಪಾದರು. ಹೊರತು ನಿಮ್ಮ ಆರೋಗ್ಯ ಸುಧಾರಿಸಿ ಅಂತ ಖಂಡಿತವಾಗಿ ಖಂಡನೆ ಮಾಡ್ತಾ ಇಲ್ಲ. ನೀವು ಈ ಯೋಗದಲ್ಲಿ ಪತಂಜಲಿ ಮುನಿ ಹೇಳಿರುವಂತ ಆಸನಗಳು ಪ್ರಾಣಾಯಾಮ ನೀವು ಆಶ್ರಯ ತಗೊಳ್ಳಿಲ್ಲ ಅಂದ್ರೆ ನಿಮಗೆ ಹೊರಗಡೆ ಹೋಗಿ ಜಿಮ್ಗಳ ಆಶ್ರಯ ತಗೊಳ್ಬೇಕಾಗುತ್ತೆ. ಅದು ಒಂದು ಅಧರ್ಮ ಆಗುತ್ತೆ, ಅದೊಂದು ತಪ್ಪಾಗುತ್ತೆ. ಅದಕ್ಕೆ ಕನಿಷ್ಠವಾಗಿ ಆರೋಗ್ಯ ಚೆನ್ನಾಗಿ ಇಟ್ಕೊಲಿಕ್ಕೆ ನೀವು ಒಂದ್ ಸ್ವಲ್ಪ ಪ್ರಾಣಾಯಾಮ ಮಾಡಿದ್ರೆ, ಒಂದ್ ಸ್ವಲ್ಪ ನೀವು ಆಸನಗಳನ್ನ ಮಾಡಿದ್ರೆ ಏನ್ ತಪ್ಪಿಲ್ಲ. ಆದ್ರೆ ಇದು ಕೃಷ್ಣ ಭಕ್ತಿ ಬದಲಾಗಲ್ಲ ಹೊರತು ಇದು ಕೃಷ್ಣ ಭಕ್ತಿಗೆ ಅನುಕೂಲ ಎಷ್ಟು ಮಟ್ಟಿಗೆ ಇರುತ್ತೆ ಅಷ್ಟು ಮಟ್ಟಿಗೆ ಮಾಡ್ಬೇಕು. ಪ್ರತಿಯೊಂದು ಅಂಗ, ಅಷ್ಟಾಂಗ ಯೋಗ ಆಗ್ಲಿ, ಜ್ಞಾನ ಯೋಗ ಆಗ್ಲಿ, ಕರ್ಮಯೋಗ ಆಗ್ಲಿ, ಪ್ರತಿಯೊಂದು ಅಂಗ ಕೃಷ್ಣ ಭಕ್ತಿಗೆ ಎಷ್ಟು ಮಟ್ಟಿಗೆ ಅನುಕೂಲ ಇರುತ್ತೆ ಅಷ್ಟು ಸ್ವೀಕಾರ ಮಾಡ್ಬೇಕು. ಅದು ಶಾಸ್ತ್ರದ ಮತ ಇದೆ ಹೊರತು ಇವನ್ನೆಲ್ಲ ತಿರಸ್ಕಾರ ಮಾಡ್ಲಿಕ್ಕೆ ನಮ್ಗೆ ಆಗಲ್ಲ. ಅರ್ಥ ಆಯ್ತಲ್ಲ ಮತ್ತೆ? ಅರ್ಥ ಆಯ್ತು ಪ್ರಭುಜಿ. ಅಂದ್ರೆ ಅಂದ್ರೆ ಟೀಚಿಂಗ್ ಕೇಳೋ ಬೇರೆಯವ್ರದೆಲ್ಲ ಕೇಳೋ ಮುಂದೆ ಅವ್ರು ಎಲ್ಲ ಇದನ್ನ ಬಿಟ್ಬಿಡ್ಬೇಕು, ಇದನ್ನೇ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಅವಾಗ ಯಾವಾಗೂ ಒಂಥರ ಮನ್ಸಿಗೆ ಅದು ಸರಿಯಾಗಿರೋ ಮಾರ್ಗನೇ ತಾನೆ, ಯಾಕೆ ಅದನ್ನ ಪೂರ್ತಿ ಬಿಡ್ಬೇಕು ಅಂತ ಹೇಳ್ತಾರೆ ಅನ್ನೋದು. ನೋಡಿ, ಕೃಷ್ಣ ಭಕ್ತಿಯಲ್ಲಿದ್ದಾಗ ಕನಿಷ್ಠ ಆರೋಗ್ಯ ಸರಿಯಾಗಿ ಇಟ್ಕೋಬೇಕು. ಅದು ಇವತ್ತಿನ ಕಾಲದಲ್ಲಿ
ಆರೋಗ್ಯದ ಸಮಸ್ಯೆ ತುಂಬಾ ಆಗಿದೆ. ಜನರಿಗೆ ಹೇಗ್ ಕೊಡ್ಬೇಕಂತ ಗೊತ್ತಿಲ್ಲ, ಹೇಗೆ ಧ್ಯಾನ ಮಾಡ್ಬೇಕಂತ ಗೊತ್ತಿಲ್ಲ, ಯಾವ ತರದ ಕೆಲ್ಸಗಳು ಮಾಡ್ಬೇಕಂತ ಗೊತ್ತಿಲ್ಲ. ಮನೆಯಲ್ಲಿ ಪ್ರತಿಯೊಂದಕ್ಕೆ ಸೌಲಭ್ಯಗಳು ಬಂದ್ಬಿಟ್ಟಿದ್ದಾವೆ. ಸೌಲಭ್ಯ ಬಂದಿರೋ ಕಾರಣದಿಂದ ಶಾರೀರಿಕ ದುಡಿಮೆನೂ ಇಲ್ಲ. ಆ ತರದ ಈ ಫಿಸಿಯೋಥೆರಪಿ ಹತ್ರ ಆಶ್ರಯ ತಗೊಳ್ಳೋಕ್ಕಿಂತ ಅಥವಾ ಮಾತ್ರೆಗಳ ಆಶ್ರಯ ತಗೊಳ್ಳೋಕ್ಕಿಂತ ಯೋಗದ ಆಶ್ರಯ ತಗೊಳ್ಳೋದು ಒಳ್ಳೇದು. ಬೆಳಗಾವಿಯಲ್ಲಿ ಬ್ರಹ್ಮಚಾರಿಗಳಿಗೆ ಭಕ್ತಿರಸಾಮೃತ ಮಹಾರಾಜ್ ಅವರು ಪ್ರತಿಯೊಬ್ರು ಎಲ್ಲಾ ಯೋಗ ಮಾಡಿ ಆರೋಗ್ಯ ಸುಧಾರಿಸ್ಕೊಳ್ಳಿ ಅಂತ ಪ್ರೋತ್ಸಾಹನೆ ಕೊಡ್ತಾರೆ. ಯೋಗ ಅನ್ನೋದು ಒಂದು ದೊಡ್ಡ ಸಮುದ್ರದ ತರ ಇದೆ ಪ್ರಭುಜಿ. ಅದರಲ್ಲೂ ಒಂದು ಹಂತಕ್ ಮುಟ್ಬೇಕು ಅಂದ್ರೆ ನಾವು ತುಂಬಾ ಪ್ರಯತ್ನ ಮಾಡ್ಬೇಕು. ಅದು ನಮ್ಮ ಜೀವಿತ ಅವಧಿಯನ್ನೆಲ್ಲ ಅದು ಅದಕ್ಕೆ ಸಾಧ್ಯ ಅಲ್ಲ, ಅದ್ ಸಾಧ್ಯ ಇಲ್ಲ ಅಂತ ಇಲ್ಲೇ ಹ್ಮ್. ಪ್ರಭುಪಾದ್ರೆ. ಯಾಕಂದ್ರೆ ಅದು ದೊಡ್ಡ ಸಾಗರ ಇದೆ. ಮತ್ತೆ ಇವತ್ತಿನ ಕಲಿಯುಗದ ಜನರಲ್ಲಿ ಸಾಮರ್ಥ್ಯ ಇಲ್ಲ ಅದನ್ನ ದಾಟ್ಲಿಕ್ಕೆ. ಅದಕ್ಕೆ ನಮಗೆ ಸರಳವಾಗಿ ಪ್ರಗತಿ ಆಗ್ಬೇಕಂದ್ರೆ ಕೃಷ್ಣ ಭಾವನಾಮೃತ ಸರಳ. ಸರಿ ಪ್ರಭು, ಹರೇ ಕೃಷ್ಣ. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಪ್ರಭು, ಇವತ್ತು ಏಕಾದಶಿ. ಇದು ಫಾಸ್ಟಿಂಗ್ ಎಲ್ಲ ಯಾವ ಟೈಮಲ್ಲಿ ಸ್ಟಾರ್ಟ್ ಮತ್ತೆ ಯಾವ ಟೈಮ್ ಬ್ರೇಕಪ್ ಪ್ರಭು? ಸಾಮಾನ್ಯವಾಗಿ ನಿನ್ನೆ ರಾತ್ರಿ ಊಟ ಮಾಡಿದ್ರೆ ಮುಗೀತು, ನಾವು ಫಾಸ್ಟಿಂಗ್ ಇರುತ್ತೆ. ಓಕೆ. ನಾಳೆ ಬೆಳಿಗ್ಗೆ ಉಪವಾಸ ಬ್ರೇಕ್ ಟೈಮ್ 1 ನಿಮಿಷ. ಓಕೆ. ನಾಳೆ ಬೆಳಿಗ್ಗೆ 6:12 10:18 ಇದೆ ಉಪವಾಸ. ಓಕೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿದೆ 6ನೇ ಅಧ್ಯಾಯದಿಂದ. ಇದು ತುಂಬಾ ಭಗವದ್ಗೀತೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆಯಲ್ಲ? ಹೌದು ಪ್ರಭು, ಹೌದು. ಹೌದು ಪ್ರಭು. ಬಹುಶಃ ಇದೇ ಒಂದು ಗ್ರಂಥ ಅನ್ಸುತ್ತೆ ಪ್ರಭುಜಿ. ಎಷ್ಟ್ ಸತಿ ಓದಿದ್ರು ಬೇರೆ ಬೇರೆ ಅರ್ಥ ಒಂದು ಗೋಚರ ಆಗಂತದ್ದು. ಪ್ರತಿ ಹೌದು, ಸತಿನೂ ಯಾಕಂದ್ರೆ ಭಗವಂತ ಒಂದೊಂದು ಅನಂತವಾಗಿದ್ದಾನೆ. ವಿಷಯ. ಭಗವಂತ ಅನಂತವಾಗಿದ್ದಾನೆ, ಅವನ ವಾಣಿ ಕೂಡ ಅನಂತವಾಗಿದೆ. ಅದಕ್ಕೆ ಪ್ರತಿ ಸರಿ ಒಂದಾಗ ಒಂದು ಹೊಸ ಅರ್ಥ ಗೊತ್ತಾಗುತ್ತೆ. ಹೌದು ಅದಕ್ಕೆ ಪ್ರಭುಜಿ. ಮತ್ತೆ ಮತ್ತೆ ಓದ್ತಾ ಇರ್ಬೇಕು. ಇದು ಭಗವದ್ಗೀತೆ ನಮ್ದೇನ್ ದೀಕ್ಷೆ ಆಗಿದೆ, ಏನೇನ್ ಭಗವದ್ಗೀತೆ ಓದೋದ್ ಮಾಡತ್ತಲ್ಲ, ಮತ್ತೆ ಇಡೀ ಜೀವನ ಪರ್ಯಂತ ಭಗವದ್ಗೀತೆ ಓದ್ತಾನೆ ಇರ್ಬೇಕು. ಅಲ್ಲ, ಏನಕ್ಕೆ ಓದ್ತಾ ಇದ್ರು ಹಿಂದಿನವರು ಅನ್ನೋದು ಯೋಚನೆ ಮಾಡ್ತಾ ಇರುವಾಗ ಗೊತ್ತಾಗ್ತಾ ಇರ್ಲಿಲ್ಲ ಪ್ರಭುಜಿ. ಈಗ ಈ ಕೃಷ್ಣ ಭಕ್ತಿಗ್ ಬಂದ್ಮೇಲಿಂದ ಇದಲ್ವಾ, ಈ ತರ ಇರೋದಕ್ಕೆ ತಾನೇ ಅವ್ರು ಅಷ್ಟು ಸತಿ ಓದ್ತಾ ಇದ್ರೇನೋ ಅವ್ರಿಗೆ ಬೇಜಾರು ಅನ್ನಿಸ್ತಾ ಇರ್ಲಿಲ್ಲ. ಯಾವಾಗ ಮನ್ಸಿಗೆ ಬೇಜಾರಾದ್ರೂ ಎಲ್ಲರೂ ಭಗವದ್ಗೀತೆ ಓದ್ತಾರೆ ಅಂತ ನೋಡಿದ್ವಿ, ಕೇಳಿದ್ವಿ. ಆದ್ರೆ ಯಾಕೆ ಓದ್ತಾರೆ ಇವ್ರು ಇಷ್ಟೊಂದ್ ಸತಿ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಅದು ನಾನು ಭಗವದ್ಗೀತೆ ಬಿಟ್ಬಿಟ್ಟು ಡೈರೆಕ್ಟ್ ಭಾಗವತಂ ಓದಕ್ಕೆ ಹಿಡಿದ್ಬಿಟ್ಟಿದೆ ಪ್ರಭು. ಈಗಾಗಲೇ ಧೃತರಾಷ್ಟ್ರ ಗೃಹತ್ಯಾಗದಲ್ಲಿದ್ದೆ. ಬಟ್ ಅದು ಚರ್ಚೆ ಬಂದು ಜಾಸ್ತಿ ಕುರುಕ್ಷೇತ್ರದ ಬಗ್ಗೆನೇ ಇದೆ. ಬಟ್ ಪ್ರಭು ಈಗ ಕ್ಲಾಸ್ ಸ್ಟಾರ್ಟ್ ಮಾಡಿದಾರಲ್ಲ ಈವ್ನಿಂಗು, ಅದರಲ್ಲಿ ಪಾಲ್ಗೊಳ್ತಿರೋದ್ರಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದು. ಭಗವದ್ಗೀತೆ ಇನ್ನ ಸ್ಟಾರ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್. ಸ್ಟಾರ್ಟಿಂಗ್ ಇದೆ, ನೀವು ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೌದು ಹೌದು. ಎಲ್ಲರ ಹತ್ರ ಭಗವದ್ಗೀತೆ ಭಾಗವತ ಇದೆಯಲ್ಲ? ಭಗವದ್ಗೀತೆ ಭಾಗವತ ಯಾರಲ್ಲಿಲ್ಲ ತಕ್ಷಣ ತಗೊಂಡು ತುಂಬಾ ಒಳ್ಳೇದಾಗುತ್ತೆ. ಇದೆ ಪ್ರಭುಜಿ. ಇದು ಭಗವದ್ಗೀತೆ ಇದು ಗ್ರಾಜುಯೇಟ್ ಇದ್ದಾಗೆ, ಆಮೇಲೆ ಭಾಗವತಂ ಪೋಸ್ಟ್ ಗ್ರಾಜುಯೇಟ್ ಇದ್ದಾಗೆ. ಫಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಹೋಗ್ಬೇಕು. ಇಲ್ಲಾಂದ್ರೆ ನಾವು ಸಡನ್ ಆಗಿ ಅದು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಭಗವದ್ಗೀತೆ ಅರ್ಥ ಮಾಡ್ಕೊಂಡು ಮುಂದೆ ಹೋದ್ರೆ ನಾವು ಮುಂದಿಂದೆಲ್ಲ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮತ್ತೆ ಭಾಗವತ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋದಂತ ಪುಸ್ತಕ. ಅದ್ರಲ್ಲೂ ಕೂಡ ಎಲ್ಲ ರಸಗಳಿದೆ. ಸೊ ಭಗವದ್ಗೀತೆ ಅರ್ಥ ಆಗ್ಬಿಟ್ರೆ ಅದು ಇನ್ನ ಚೆನ್ನಾಗ್ ಅನ್ಸುತ್ತೆ. ಸೊ ಹಾಗಾಗಿ ಫಸ್ಟ್ ಭಗವದ್ಗೀತೆ ಮೇಲೆ ಫೋಕಸ್ ಮಾಡಿ ಆಮೇಲೆ ಭಾಗವತವನ್ನ ಜೊತೆಯಾಗೂ ಹೋಗ್ಬೋದು. ಬಟ್ ಆದ್ರೆ ನಮ್ಗೆ ಕಷ್ಟ ಅನ್ಸಿದ್ರೆ ಫಸ್ಟ್ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡಿದ್ದು ಒಳ್ಳೇದು. ಹೌದು ಮತ್ತೆ. ಹರೇ ಕೃಷ್ಣ. ಸರಿ ಪ್ರಭು, ಹರೇ ಕೃಷ್ಣ. ಕ್ಲೋಸ್ ಮಾಡೋಣ. ಮತ್ತೇನು ಪ್ರಶ್ನೆಗಳಿಲ್ಲ?
हरे कृष्ण वांचा कल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमः। हरे कृष्ण। हरे कृष्ण प्रभुजी।